ನಮ್ಮಮ್ಮ ಹಾಗೆ ನಮ್ಮನ್ನ ಬೆಳೆಸಿರೋದು. ನೋಡಿ ಇವತ್ತು ನಾ ಇಷ್ಟೆಲ್ಲ ಚೆನ್ನಾಗಿ ಬಟ್ಟೆ ನನಗೆ ಈ ಕಾರ್ಯಕ್ರಮಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಯಾವುದೋ ಒಂದು ಹಾಕ್ಬಿಡೋಣ ಅನ್ನೋ ಥಾಟ್ ಇಲ್ಲ. ನಾನು ಇಂಥ ಕಾರ್ಯಕ್ರಮಕ್ಕೆ ಇಂಥ ಬಟ್ಟೆನೇ ಹಾಕಬೇಕು ಅಂತ ಅನ್ಕೊಂತೀನಲ್ಲ, ಸೊ ಅಲ್ಲಿಂದ ಬಂತದು. ನಾನು ನಾಳೆ ಹೋಗ್ಬೇಕಂದ್ರೆ ನಮ್ಮಮ್ಮ ಇರೋದೇ ಯಾವುದೋ ಹಳೆ ಹಾಕೊಂಡು ಹೋಗು ಅಂತ ಹೇಳ್ತಿರ್ಲಿಲ್ಲ. ಆಮೇಲೆ ಇನ್ನೂ ನೆನಪಿದೆ, ನಾನು ಪತ್ರ ಬರೆದು ಕಳಿಸ್ತಾ ಇದ್ದೆ ನಮ್ಮಮ್ಮಂಗೆ. ಹೌದಾ? ಆವಾಗ ಬಸ್ ಇನ್ನ ಸ್ಟಾರ್ಟ್ ಆಗಿತ್ತು. ಬಸ್ಸು ಸಹಕಾರ ಸಾರಿಗೆ ಅಂತ ಹೇಳಿ ಗ್ರೀನ್ ಕಲರ್ ಬಸ್ಸು. ಇವಾಗ ಬೇಜಾರಂದ್ರೆ ಆ ಬಸ್ಸು ಇವಾಗ ಇಲ್ಲ, ಅದನ್ನ ಸ್ಟಾಪ್ ಮಾಡಿದ್ದಾರೆ. ತುಂಬ ಬೇಜಾರು. ಅದು ಸುಮಾರು 100 ಬಸ್ಸುಗಳನ್ನು ಸ್ಟಾಪ್ ಮಾಡಿಬಿಟ್ರು, ಅವ್ರಿಗೇನೋ ಸ್ವಲ್ಪ ಫಂಡಿಂಗ್ ಕೊರತೆ ಆಗಿ. ಆ ಬಸ್ಸಲ್ಲಿ ಓಡಾಡ್ತಿರ್ಬೇಕಾದ್ರೆ ನಮ್ಮ ಮನೆ ಹೋಗೋಕ್ಕಾಗ್ತಿರ್ಲಿಲ್ಲ. ಹಾಸ್ಟೆಲ್ ಒಂದು 15 ಕಿಲೋಮೀಟ್ರ್ ದೂರ ಅಂತರದಲ್ಲಿ ಇದ್ರೂ ಕೂಡ ನಾವು ಬರ್ತಿದ್ದೆ, ತೀರ್ಥರೂಪ ತಂದೆಯವರಿಗೆ, ಮಾತೃಶ್ರೀ ತಾಯಿಯವರಿಗೆ ಸ್ನೇಹ ಮಾಡುವ ನಮಸ್ಕಾರಗಳು. ಅದು ಆ್ಯಕ್ಚುಲಿ ಆ ಲೆಟರ್ ಎಲ್ಲ ಬರೆದು ಕೊನೆಲಿರ್ತಿತ್ತು, ಅಮ್ಮ ನನಗೆ ಕಾಂಪಿಟೇಷನ್ಗೆ ಹೋಗಲು 100 ರೂಪಾಯಿ ದುಡ್ಡು ಬೇಕಾಗಿರುತ್ತದೆ ಅಂತ ಹೇಳಿ. ಆ್ಯಂಡ್ ಯಾವ ಹಾಸ್ಟೆಲಲ್ಲಿ ನಾನು ಇರ್ತೀನಿ ಅಲ್ಲಿಗೆ ನಮ್ಮ ಮನೆಗೆ ಹೆಚ್ಚು ಪಾರ್ಸೆಲ್ ಬರೋದು. ಪಾರ್ಸೆಲ್ ಅಂದ್ರೆ ಗೊತ್ತಾ? ಇದೆಲ್ಲ ತಿಂಡಿಗಳು, ಈ ಹಲಸಿನ ಹಣ್ಣು ಕಡುಬು. ನೀವು ವೆಜಿಟೇರಿಯನ್ನ? ಸೊ ಬಟ್ ಆ ಮಲೆನಾಡಲ್ಲಿ ನಮ್ಮ ಕಡೆ ಮೀನ್ ಬಚ್ಚೋದು ಅಂತ ಹೇಳ್ತೀವಿ, ಮೀನ್ ಬಚ್ಚಿರೋದು ಎಲ್ಲದನ್ನು ಪಾರ್ಸೆಲ್ ಕೊಟ್ಟು ಕಳ್ಸೋರು ಬಾಕ್ಸ್. ನಮ್ಮಮ್ಮ ಎಂತ ಕ್ರೇಜಿ ಅಂದ್ರೆ ಇವತ್ತಿಗೂ ಕೂಡ ಅಮ್ಮ ನಾನು ಇಂಥ ವೆರೈಟಿ ಅಂದ್ರೆ 10 ವೆರೈಟಿ ಮಾಡಿಬಿಡ್ತಾರೆ. ಸೊ ಅದನ್ನ ಬಸ್ಸಿಗೆ ಕಳ್ಸೋರು. ಹಾಸ್ಟೆಲ್ಗೆ ಹೈಯೆಸ್ಟ್ ಪಾರ್ಸೆಲ್ ಬರ್ತಿದ್ದಿದೆ ನಮ್ಮ ಮನೆಯಿಂದ. ಸೊ ನಾವು ಅಷ್ಟು ಒಂದು ಅದನ್ನೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಎಲ್ಲ ಒಟ್ಟಿಗೆ ಕೂತ್ ತಿಂತ ಇದ್ವಿ. ಆಮೇಲೆ ನಿಮಗೆ ಗೊತ್ತಾ, ವಾರಕ್ಕೊಂದ್ಸರಿ ಮನೆಯಿಂದ ನೋಡಕ್ ಬರೋರು. ಆವಾಗ ಯಾರೋ ಒಬ್ರು ಕಾಯ್ತಿರ್ತಾರೆ ಗೊತ್ತಾ, ಅವರು ಗೇಟ್ ಹತ್ರ ನಿಂತ್ಕೊಂಡು ನೋಡೋರು ಯಾರ ಮನೆಯಿಂದ ಬರ್ತಾರೆ. ಆ ವಾರ ಏನಾದ್ರು ಮನೆಯಿಂದ ಬಂದಿಲ್ಲ ಅಂದ್ರೆ ತುಂಬಾ ಬೇಜಾರು, ಅಯ್ಯೋ ಅಪ್ಪ ಅಮ್ಮ ನೋಡಕ್ ಬಂದಿಲ್ಲ ಅಂತ. ಸ್ನೇಹ ಮನೆಯಿಂದ ನಿಮ್ಮ ಅಪ್ಪ ಬಂದಿದ್ದಾರೆ ನೋಡಕ್ಕೆ ಅನ್ನೋರು. ಆಮೇಲೆ ಊಟದ ಟೈಮ್ ಆದ ತಕ್ಷಣ ಊಟಕ್ಕೆ ಬನ್ನಿ ಎಲ್ಲ ಅಂತ ಬೆಲ್ ಮಾಡೋದು. ಆ ಥರದ ದಿನಗಳೆಲ್ಲ ಇತ್ತು. ಸೊ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಅಲ್ಲಿಂದನೇ ಯಾರೋ ಥರ ಏನೋ ತಿನ್ಕೊಂಡಿರ್ಲಿ, ಹಾಸ್ಟೆಲಲ್ಲಿ ಅದೇ ತಿನ್ಕೊಂಡಿರ್ಲಿ ಆ ಥರದ್ದು ಇಲ್ಲವೇ ಇಲ್ಲ. ಅವ್ರಿಗೆ ಏನಾದ್ರು ತಿನ್ಬೇಕಂದ್ರೆ ಮನೆಯಿಂದ ಮಾಡಿ ಕೊಟ್ಟು ಕಳ್ಸೋರು. ಎಂಥ ಮಳೆ ಇರಲಿ, ಬಸ್ಸಿಗೆ ಕೊಡಕ್ಕೆ ಬರ್ಬೇಕಾದ್ರೆ ತುಂಬ ದೂರ ಬರಬೇಕಿತ್ತು, ಅಥವಾ ಯಾರ್ದೋ ಮನೆಗೆ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಬೇಕಿತ್ತು. ಹಂಗಿಂದ ನಮ್ಮ ನೋಡ್ಕೊಂಡಿದ್ದು. ಹಾಗಾಗಿ ನನಗೆ ಈ ಕಾಂಪಿಟೇಷನ್ಗೆ ಹೋಗೋದು ಏನಾದರೂ ಮಾಡಬೇಕಪ್ಪ, ಏನಾದರೂ ಮಾಡಬೇಕು ಅಂತ ಇತ್ತು. ಗುರ್ತಿಸ್ಬೇಕಲ್ಲ ಜನ. ಮತ್ತು ಆ ಹೈಸ್ಕೂಲ್ ಅಂದರೆ ನನಗೆ ಸರ್ಕಾರಿ ಶಾಲೆಯಿಂದ ಒಂದು ಸಣ್ಣ ಏಡೆಡ್ ಸ್ಕೂಲಿಗೆ ಹೋದಾಗ ಆ ಲೈಮ್ ಲೈಟ್ ಇತ್ತಲ್ಲ, ನನಗೆ ಅದು ತುಂಬ ಖುಷಿ ಕೊಡೋದು. ಒಂದು 300-400 ಜನ. ನಾವು ಅವಾಗ ಓದ್ಬೇಕಾದ್ರೆ 8A 8B 8C ಅಂತಿತ್ತು. ನಮ್ಗಿಂತ ಮೊದಲು ಡಿ ಸೆಕ್ಷನ್ ಅಂತೆಲ್ಲ ಇತ್ತಂತೆ. ಒಂದೊಂದು ಸೆಕ್ಷನ್ 60-70 ಜನ ಇರೋರು ಅಂಥ ಸ್ಕೂಲ್ ಅದು. ತುಂಬ ಲೆಗಸಿ ಇರೋಂಥ ಸ್ಕೂಲ್ ಅದು. ಆ ಸ್ಕೂಲಲ್ಲಿ ಅವಳೇ ಅಲ್ವಾ ಮೊನ್ನೆ ಭಾಷಣದಲ್ಲಿ ಫಸ್ಟ್ ಪ್ರೈಸ್ ಬಂದಿದ್ದು. ಅಲ್ಲೆಲ್ಲೋ ಪ್ರೈಸ್ ಬಂದಿರೋದನ್ನ ನಮ್ಮ ಸ್ಕೂಲಲ್ಲಿ ಬಂದ್ಬಿಟ್ಟು ಮತ್ತೆ ಸ್ಟೇಜಲ್ಲಿ ಕೊಡೋರು. ಸ್ಟೇಜಲ್ಲಿ ಕೊಟ್ಟಾಗ ಎಲ್ಲ ಹೇಳೋರು, ಅವಳೇ ಅಲ್ವಾ ಅವಳು. ಆ ಕಿವಿಲಿ ಕೇಳಿಸ್ತಿರುತ್ತಲ್ಲ, ಅದೊಂಥರ ಇಂಪ್ ಅಂತ ಅನಿಸ್ತಿತ್ತು. ಇವಾಗ ನನ್ಗೆ ನಮ್ಮ ವಿಡಿಯೋಸ್ ನೋಡೋರೆಲ್ಲ ಅವರೇ ಅಲ್ವಾ ಮಲ್ನಾಡ್ ವಿಡಿಯೋ ಮಾಡೋರು, ಅವರೇ ಅಲ್ವಾ ಆಂಕರ್ ಅಂದಾಗ ಆಗುತ್ತಲ್ಲ, ಈ ಆನಂದ ನನ್ಗೆ ಮೊದಲೇ ಆಗ್ತಾ ಇತ್ತು. ಸೊ ಅಲ್ಲಿಂದ ನನಗೆ ಸ್ಟಾರ್ಟ್ ಆಯ್ತು. ನನ್ನ ಪೇಪರಲ್ಲಿ ಹೆಸರು ಬಂದಿದ್ದು ಆಗ್ಲೇ ಮೊದಲು. ಆ ಒಂದು ಶಾಂತಿವನ ಟ್ರಸ್ಟ್ ಕಾಂಪಿಟೇಷನ್ ಏನಿತ್ತು ಆವಾಗ, ಆ ಕಾಲಕ್ಕೆ ಅವ್ರು ತುಂಬ ಎಕ್ಸ್ಪೆನ್ಸಿವ್ ಪ್ರೈಸ್ ಕೊಡೋರು. ಒಂದು ಒಳ್ಳೆ ಪಿಯರಿ ಕಾರ್ಡಿನ ಪೆನ್ ಕೊಡೋರು. ಆಮೇಲೆ ನನಗೆ ಅವತ್ತೆಲ್ಲ ಗೂಗಲ್ ಆವಿಷ್ಕಾರಗಳೆಲ್ಲ ನಾವು ಫೋನೇ ನೋಡಿಲ್ಲಲ್ಲ ಆವಾಗ. ನಾವು ಲ್ಯಾಂಡ್ಲೈನ್ ಆ ಥರದ್ರಲ್ಲಿ ಇದ್ದಿದ್ದಲ್ವಾ. ಸೊ ಫೋನು ಗೂಗಲ್ ಎಲ್ಲ ಗೊತ್ತಿರಲಿಲ್ಲ. ಇವತ್ತಾದರೆ ನಾವೆಲ್ಲ ಸ್ಕ್ಯಾನ್ ಮಾಡಿಬಿಟ್ಟು ಇದು ಯಾವ ಬ್ರ್ಯಾಂಡ್ ಅಂತ ನೋಡ್ತಿದ್ವಿ. ಪಿಯರಿ ಕಾರ್ಡ್ ಮತ್ತು ಟೈಮೆಕ್ಸ್ ವಾಚ್ ಕೊಡೋರು ಆಯಿತಾ. ಆಮೇಲೆ ಒಳ್ಳೆ ಕ್ರಾಫ್ಟಿಂಗ್ ಇದೆಲ್ಲ ಕೊಡೋರು. ಮತ್ತು ಪೆನ್ಸಿಲು ಆ್ಯಂಡ್ ಕ್ರಯಾನ್ಸ್ ಎಲ್ಲ ಕೊಡೋರು. ಆ ಗಿಫ್ಟ್ ವರ್ತ್ 2,000-3,000 ರೂಪೀಸ್ ಇರೋದು ಆಗಿನ ಆ ಕಾಲಕ್ಕೇನೆ. ನಾನು 4 ಇಯರ್ಸ್ ಕಂಟಿನ್ಯೂಸ್ಲಿ ನಾನು ಪ್ರೈಸ್ ತಗೊಂಡಿದ್ದೀನಿ. 4 ಇಯರ್ಸ್. 7th ಅಲ್ಲಿ ತಾಲೂಕ್ ಫಸ್ಟ್, ಡಿಸ್ಟಿಕಲ್ಲಿ ಮೋಸ್ಟ್ಲಿ ಪ್ರೈಸ್ ಬಂದಿಲ್ಲ ಅನ್ಸುತ್ತೆ. 8th ಅಲ್ಲಿ ತಾಲೂಕಲ್ಲಿ ಫಸ್ಟ್ ಬಂದೆ, ಡಿಸ್ಟಿಕಲ್ಲಿ 3rd ಬಂತು. 9th ಅಲ್ಲಿ ತಾಲೂಕಲ್ಲಿ ಫಸ್ಟ್ ಬಂದೆ, ಡಿಸ್ಟಿಕಲ್ಲಿ 2nd ಬಂತು. 10th ಅಲ್ಲಿ ತಾಲೂಕಲ್ಲಿ ಫಸ್ಟ್ ಬಂದೆ, ಡಿಸ್ಟಿಕಲ್ಲಿ ಫಸ್ಟ್ ಬಂದೆ. ಸೊ ಅದೇ ಟೈಮಲ್ಲಿ ನಾನು ಈ ಪ್ರೊಫೆಸರ್ CNR ರಾವ್ ಇದ್ದಾರಲ್ಲ, ಅವ್ರನ್ನ ನನಗೆ ಭೇಟಿ ಮಾಡೋ ಅವಕಾಶ ಸಿಕ್ತು. ನಾನು ತುಂಬ ಚೆನ್ನಾಗಿ ಮಾತಾಡ್ತಿದ್ದೆ ಅಂತ ಹೇಳಿ ವಿಜ್ಞಾನ ಪ್ರಾಜೆಕ್ಟ್ಗಳಲ್ಲಿ ನಮ್ಮನ್ನು ಇನ್ಕ್ಲೂಡ್ ಮಾಡಿದಾಗ ವಿದ್ಯಾರ್ಥಿ ವಿಜ್ಞಾನಿ ಸಂವಾದ ಅಂತ ಇರ್ತಾಯಿತ್ತು. ನಾವು ಹೋಗಿ ವಿಜ್ಞಾನಿ ಜೊತೆ ಸಂವಾದ ಮಾಡಬಹುದು ಅಂತ ನಮ್ಮ ಕ್ಯಾಲಿಬರ್ನ ನೋಡಿ ನನ್ನನ್ನು ಪ್ರೊಫೆಸರ್ CNR ರಾವ್ ಜೊತೆ ನನ್ನನ್ನು ಸಂವಾದಕ್ಕೆ ಕಳಿಸಿದ್ರು. ಅದು ತುಂಬ ಒಳ್ಳೆಯ ಹಸಿ ನೆನಪು. ಜೊತೆಗೆ ಈ ಸಾವಯವ ಕೃಷಿ ಬಗ್ಗೆ ನಾವು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ವಿ. ವಿಜ್ಞಾನ ಕಾಂಪಿಟೇಷನ್ಗಳಿರೋದು. ಕಾಂಪಿಟೇಷನ್ ಮಾಡಿದಾಗ ನನಗೆ ಫಸ್ಟು ಜಿಲ್ಲಾ ಯುವ ವಿಜ್ಞಾನಿಯಾಗಿ ಪ್ರಶಸ್ತಿ ಸಿಕ್ಕಿತ್ತು. ನನ್ನ ಹತ್ರ ಇನ್ನೂ ಪೇಪರ್ ಕಟ್ಟಿಂಗ್ಸ್ ಇದೆ. ಬಾಳೆಹೊನ್ನೂರಿನ ಸ್ನೇಹ ಯುವ ವಿಜ್ಞಾನಿ ಅಂತ ಹೇಳಿ ಒಂದು ಪೇಪರ್ ಇದೆ. ಸೊ ರೀಸೆಂಟಾಗಿ ನಾವು ಹೊಸ ಮನೆ ಶಿಫ್ಟ್ ಆದಾಗ ಊರಲ್ಲಿ ನಾನು ನೋಡ್ತಾ ಇದ್ದೀನಿ,
ತುಂಬ ಸರ್ಟಿಫಿಕೇಟ್ಸು, 100ಕ್ಕೂ ಹೆಚ್ಚು ಸರ್ಟಿಫಿಕೇಟ್ಸ್, ಪ್ರಥಮ ಸ್ಥಾನ, ಪ್ರಥಮ ಸ್ಥಾನ, ಆಶು ಭಾಷಣ ಪ್ರಥಮ ಸ್ಥಾನ, ಜಿಲ್ಲೆಯು ವಿಜ್ಞಾನಿಯಾಗಿ ಆಯ್ಕೆ, ಆ ಪೇಪರ್ ಕಟ್ಟಿಂಗ್ಸ್ನೆಲ್ಲ ನಾನು ತುಂಬ ಟ್ರೆಷರ್ ಮಾಡಿಟ್ಟಿದ್ದೀನಿ. ವೆರಿ ನೈಸ್. ವೆರಿ ನೈಸ್ ಇವಾಗ ಅನ್ಸುತ್ತೆ. ಹೌದು, ಅದನ್ನೆಲ್ಲ ಆಕ್ಚುಲಿ ನಾಳೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತೋರಿಸಲಿಕ್ಕೆ ಒಂಥರ ಖುಷಿ ಆಗುತ್ತೆ. ಓ, ನಮ್ಮ ಅಮ್ಮ ಹಿಂಗಿದ್ರು, ನಮ್ಮ ಅಜ್ಜಿ ಹಿಂಗಿದ್ರು ಅಂತ. ಐ ಹ್ಯಾವ್ ಆಕ್ಚುಲಿ ಪ್ರಿಸರ್ವ್. ನನ್ನ ಮಗಳು ಶಿ ಈಸ್ ಅ ಸ್ವಿಮ್ಮರ್, ಶಿ ವಾಸ್ ಅ ಸ್ವಿಮ್ಮರ್. ಅವಳು ಕಾಮನ್ವೆಲ್ತ್ ತನಕನೂ ಟ್ರಯಲ್ಸ್ ತನಕನೂ ಹೋಗಿರೋಂಥದ್ದು. ಸೊ ಪ್ರತಿ ಸತಿ ಸರ್ಟಿಫಿಕೇಟ್ ಬಂದಾಗ್ಲೂ, ಪೇಪರ್ ಕಟ್ಟಿಂಗ್ ಬಂದಾಗ್ಲೂ ಅದನ್ನು ಕಟ್ಟಿಂಗ್ ಮಾಡಿಬಿಟ್ಟು, ಅಫ್ಕೋರ್ಸ್ ನಾವು ಒಂದು ಸ್ವಲ್ಪ ಸಿಟಿನಲ್ಲಿ ಇದ್ವಲ್ಲ, ಲ್ಯಾಮಿನೇಟ್ ಮಾಡಿ ಇಡ್ತಾ ಇದ್ದೆ ಅದಕ್ಕೆ ಮತ್ತೆ ಇದಾಗಬಾರ್ದು, ಹಸಿ ಆಗಬಾರ್ದು, ಫಂಗಸ್ ಬರಬಾರ್ದು ಅಂತ ಹೇಳಿ ಲ್ಯಾಮಿನೇಟ್ ಮಾಡಿ ಅದನ್ನ ಎಲ್ಲ ಇಟ್ಟಿದ್ದೀನಿ ಗೊತ್ತಾ ಇವತ್ತಿಗೂ. ಅಷ್ಟು ಮೆಡಲ್ಸ್ ಆ್ಯಂಡ್ ಆಲ್ ದ ಸರ್ಟಿಫಿಕೇಟ್ಸ್. ಐ ಥಿಂಕ್ ಇಟ್ಸ್ ಸೋ ನೈಸ್ ಟು ಗೋ ಬ್ಯಾಕ್ ಟು ದೋ ಸರ್ಟಿಫಿಕೇಟ್ಸ್ ಅಂಡ್ ಸಿ ಒಂಥರ ಓ ಹಿಂಗೂ ಇತ್ತ ಅನ್ನೋ ಥರ ಒಂದು. ಅದೇ ಫುಲ್ ನಾನು ಅವಾಗೆಲ್ಲ ಇದಿರಲಿಲ್ಲ, ಶೋಕೇಸ್ ಇರಲಿಲ್ಲ. ನಾವು ಅದಾದ್ಮೇಲೆ ಒಂದು ಸಣ್ಣ ಮನೆಗೆ ಬಂದ್ವಿ, ಅಲ್ಲಿ ಸಣ್ಣ ಶೋಕೇಸ್ ಮಾಡಿಸಿದ್ದೆ. ಆ ಶೋಕೇಸೇ ಫುಲ್ ಆಗ್ತಿರ್ಲಿಲ್ಲ. ಆಮೇಲೆ ಟಿವಿ ಸ್ಟ್ಯಾಂಡಲ್ಲೆಲ್ಲ ಇಡ್ತಾ ಇದ್ವಿ. ಇವಾಗ ನಮ್ಮ ಮನೇಲಿ ಒಂದು ಇಷ್ಟು ದೊಡ್ಡದ ವಾಲಲ್ಲಿ ಮಾಡಿಸಿದೀವಿ, ಆ ವಾಲು ಆಗ್ತಾ ಇಲ್ಲ. ಸೊ ಅದಕ್ಕೂ ಜಾಸ್ತಿ ಪ್ರೈಸು, ಬಹುಮಾನಗಳು ಸಿಕ್ಕಿತ್ತು. ಸೊ ಇವತ್ತಿಗೆ ನೋಡಿದ್ರೆ ಎಷ್ಟೊಂದು ಪ್ರಶಸ್ತಿ ಪತ್ರ, ಅಯ್ಯೋ ನಾನು ಇಲ್ಲಿಂದ ಬಂದಿದ್ದೀನಲ್ವಾ ಅಂತ ಹೇಳಿ. ನಾನು ಯಾವ ಕಾಂಪಿಟೇಷನ್ ಹೋದ್ರೂ ಅದು ನನಗೊಂದು ಕಾನ್ಫಿಡೆನ್ಸ್ ಇತ್ತು. ಮತ್ತು ನೀವು ಎಂಥದ್ದೇ ಜನ ಇರಲಿ, ಏನೋ ಸುಮ್ಮನೆ ರಾಜಕಾರಣ ಅಂತ ಬಂದ್ಬಿಡೋದು, ಆ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೆ. ಹೌದು ಸ್ನೇಹ, ನಾನು ಅದನ್ನು ಕೇಳಬೇಕಂತಿದ್ದೆ. ಇವಾಗ ನೀವು ನಿಮ್ಮ ವೃತ್ತಿಗೆ ಒಂದು ಸಂಬಳ ಅಂತ ಕೊಟ್ಟು ನೀವು ಶುರು ಮಾಡಿದಾಗ, ನಿಮ್ಮದು ಫಸ್ಟ್ ಆ್ಯಂಕರ್ ಆಗಿನೇ ನೀವು ಶುರು ಮಾಡಿದ್ದ ಅಥವಾ ಬೇರೆ ಯಾವ್ದನ್ನ ಕೆಲಸದಲ್ಲಿ ಇದ್ರಾ ನೀವು? ಫಸ್ಟ್ ಅಂದರೆ ನಾನು ಈ ಆ್ಯಂಕರಿಂಗ್ನ ನಾನು ಫಸ್ಟಿಗೆ ಸ್ಕೂಲಲ್ಲೆಲ್ಲ ಮಾಡ್ತಾ ಇದ್ನಲ್ಲ, ಅದಾದ್ಮೇಲೆ ಕಾಲೇಜಿಗೆ ಬಂದಾಗ ಈ ಇಂಟರ್ ಕಾಲೇಜ್ ಕಾಂಪಿಟೇಷನಲ್ಲಿ ಆ್ಯಂಕರಿಂಗೇ ಕಾಂಪಿಟೇಷನ್ ಇಡ್ತಾ ಇದ್ರು. ನಾನು ಶೃಂಗೇರಿದು ಗೌರ್ಮೆಂಟ್ ಕಾಲೇಜಲ್ಲಿ ಓದಿದ್ದು, ಗೌರ್ಮೆಂಟ್ PU ಕಾಲೇಜು. ಅಲ್ಲಿ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಆ್ಯಂಕರಿಂಗೇ ಇಡೋರು. 2 ವರ್ಷನೂ ನಾನು ಫಸ್ಟ್ ಪ್ಲೇಸ್ ತೊಗೊಂಡಿದ್ದೆ. ಆಮೇಲೆ ಡಿಗ್ರಿಗೆ ಬಂದಾಗಲೂ ನಾನು ಫಸ್ಟ್ ಪ್ಲೇಸ್ ತೊಗೊಂಡಿದ್ದೆ. ಅವಾಗ ಈ ಚಾರಿಟಿಗೆ ಆ್ಯಂಕರಿಂಗ್ ಮಾಡ್ತಾ ಇದ್ವಿ ನಾವು, ಗೊತ್ತಾ, ಇದು ತುಂಬ ಚೆನ್ನಾಗಿ ಮಾಡ್ತಾಳೆ, ಕರ್ಸಿ ಅವಳನ್ನ ಆ್ಯಂಕರಿಂಗಿಗೆ ಅಂತ ಹೇಳೋರು. ಅದೇ ಹೇಳಿದ್ನಲ್ಲ, ನಾನು ತುಂಬ ಎಕ್ಸ್ಪ್ರೆಸಿವ್ ಆಗಿ ಮಾತಾಡ್ತಾ ಇದ್ದೆ, ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತಿದ್ದೆ ಅಂತ ಹೇಳೋರು. ಇವತ್ತಿಗೆ ಅನಿಸ್ತಿದೆ ಪಾಪ, ಆವಾಗ ನನಗೆ ಅವ್ರು ಅವಕಾಶ ಕೊಟ್ಟರಲ್ಲ ಅಂತ ಹೇಳಿ. ಆ ಕಾಂಪಿಟೇಷನ್ ನಾನು ಹೋಗಿ ನನಗೆ ಅಭ್ಯಾಸ ಆಗಿತ್ತಲ್ವ, ಎಲ್ಲೋ ಒಂದು ಕಡೆ ನಾನು ಅದು ಒಳಗಡೆ ಇತ್ತು, ಏನೋ ಒಂದು ಇದ್ರಲ್ಲಿ ಮಾಡ್ಬೇಕಪ್ಪ, ಏನೋ ಒಂದು ಮಾಡ್ಬೇಕಪ್ಪ. ಮತ್ತೆ ನೀವು ನೋಡಿ, ನಿಮಗೇನೋ ಒಂದು ವಿಶೇಷವಾದ ನಾಲೆಡ್ಜ್ ಇದೆ, 10 ಜನರ ಮಧ್ಯೆ ನಿಮಗೆ ಅದೊಂದು ವಿಚಾರ ಒಬ್ರಿಗೆ ಗೊತ್ತಿದೆ ಅಂದಾಗ ನೀವು 10 ಜನಕ್ಕೆ ಹೇಳ್ಬೇಕಾದ್ರೆ ಆ ಖುಷಿ ಇರುತ್ತಲ್ಲ. ಹೌದು, ಅದು ಯಾರು ಕೊಡಕ್ಕೆ ಬರಲ್ಲ. ರೀಸೆಂಟಾಗಿ ನಂದೊಂದು ಶೋ ಅಲ್ಲಿ ಒಬ್ರು ಡಾಕ್ಟ್ರು ಬಂದಿದ್ರು. ಅವರು ಹೀಗೆ ಮಾತಾಡ್ಬೇಕಾದ್ರೆ ಹೇಳಿದ್ರು, ಪ್ರಿಸ್ಕ್ರಿಪ್ಷನ್ ಬರೀತಿರಲ್ವ ನೀವು, ನಾವು ಬರ್ದಾಗ ಅದರಲ್ಲಿ RX ಆ್ಯಂಡ್ RH ಅಂತ ಇರುತ್ತೆ, ತುಂಬ ಜನಕ್ಕೆ ಗೊತ್ತಿಲ್ಲ ಏನಂತ ಅದು ಅಂತ ಅಂದರು. ನಾನಿದ್ದು ಹೇಳಿದೆ, RX ಅಂತ ಹೇಳಿದ್ರೆ ಗಾಡ್ ಫಾರ್ ಹೀಲಿಂಗ್, RX ಅಂದರೆ ಗಾಡ್ ಆಫ್ ಹೀಲಿಂಗ್ ಅಂತಲೂ ಹೇಳಿದೆ ನಾನು. ನಾವು ಯಾವತ್ತೋ ಓದಿರೋದು ನಿಮಗೆ ಇನ್ಯಾವತ್ತೂ ಪ್ರಯೋಜನಕ್ಕೆ ಬರುತ್ತೆ. ಅವ್ರಿಗೆ ತುಂಬ ಆಶ್ಚರ್ಯ ಆಗ್ಬಿಟ್ಟು, ಮೇಡಮ್ ನೀವು RX RH ಫುಲ್ ಫಾರ್ಮ್ ಹೇಳ್ತಾ, ಅದು ಗ್ರೀಕ್ ಲೆಟರ್ದು ಹೇಗೆ ಅಂತ. ನಾನು ಫಾರ್ಮಸಿಲಿ ಓದಿದ್ದದು ಆ್ಯಕ್ಚುಲಿ, ಏನು RX RH ಅಂದರೆ. ಅದು ನನ್ನ ಶೋ ಅಲ್ಲಿ ಬಂತು. ತುಂಬ ಸರಿ ಅನ್ಕೊಂಡಿರ್ತೀನಿ ನಾನು, ಏನಪ್ಪ BSc ಓದ್ಬಿಟ್ಟು ಆ್ಯಂಕರಿಂಗ್ ಬಂದ್ರಿ ಅಂತ ತುಂಬ ಜನ ಕೇಳ್ತಿರ್ತಾರೆ. ಎಲ್ಲೋ ಓದಿರೋದನ್ನ ನಾವು ಎಲ್ಲೋ ಇಂಪ್ಲಿಮೆಂಟ್ ಇಲ್ಲ, ಮಾಡ್ಬೋದು. ಆ್ಯಕ್ಚುಲಿ ಆ್ಯಂಕರಿಂಗ್ ಅನ್ನೋದು ಅದು ಇಫ್ ಯು ರಿಯಲಿ ಟೇಕ್ ಇಟ್ ಅಪ್ ಸೀರಿಯಸ್ಲಿ, ನನ್ನ ಪ್ರಕಾರ ಅದಕ್ಕೆ ನೀವು ಕಲಿಕೆ, ನೀವು ಏನೇನು ಓದಿರ್ತೀರೋ, ನೀವು ಸಾಹಿತ್ಯ ಓದಿರೋದಿರ್ಬೋದು, ಅಥವಾ ನೀವು ಸೀರಿಯಸ್ ಆಗಿ ನೀವು ಯಾವುದೇ ವಿದ್ಯಾಭ್ಯಾಸನ ಮಾಡಿರೋದಾಗಲಿ, ಅದನ್ನು ಅಲ್ಲಿ ಒಂದು ಉಪಯೋಗಕರವಾಗಿ ಅದನ್ನು ಯೂಸ್ ಮಾಡಿದಾಗ, ದ್ಯಾಟ್ ಈಸ್ ವಾಟ್ ಮೇಕ್ಸ್ ಯು ಸ್ಟ್ಯಾಂಡ್ ಔಟ್ ಫ್ರಮ್ ದ ಅದರ್ ಆರ್ಡಿನರಿ ಆ್ಯಂಕರ್ಸ್. ಅಲ್ಲ, ಆ್ಯಂಕರಿಂಗ್ ಇಸ್ ಅ ಸೀರಿಯಸ್ ಸಬ್ಜೆಕ್ಟ್ ಆ್ಯಕ್ಚುಲಿ. ಆಫ್ಕೋರ್ಸ್ ಇವಾಗ ಎಲ್ಲರೂ ಹೇಳ್ತಾರೆ, ನಾನು ಮಾಡ್ತೀನಿ, ನೀನು ಮಾಡ್ತೀನಿ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಅದು ಮಾಡಬೇಕಾದ್ರೂ ಅದಕ್ಕಂತ ಒಂದು ಶಾಸ್ತ್ರ ಇದೆ, ಅದಕ್ಕೆ ಅಂತ ಒಂದು ಸಂಪ್ರದಾಯ ಇದೆ. ಅದನ್ನು ಎಲ್ಲ ತಲೆನಲ್ಲಿ ಇಟ್ಕೊಂಡು ಅದನ್ನು ಕರೆಕ್ಟಾಗಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿದಾಗ, ಐ ಥಿಂಕ್ ಇಟ್ ಬಿಕಮ್ ಸೋ ಮಚ್ ಮೋರ್ ಮೀನಿಂಗ್ಫುಲ್, ಆ್ಯಂಡ್ ದೆನ್ ದಟ್ ಈಸ್ ವಾಟ್ ಸ್ಟ್ಯಾಂಡ್ಸ್ ಔಟ್. ಮತ್ತೆ ನನಗೆ ರೀಸೆಂಟಾಗೆಲ್ಲ ಕೇಳ್ತಾರೆ, ನೀನು ಪ್ರೋಗ್ರಾಮ್ ಹೋಗ್ಬೇಕಾದ್ರೆ ಕವಿಗಳ ಬಗ್ಗೆ ಎಲ್ಲ ತಿಳ್ಕೊಂಡು ಹೋಗ್ತಾನೆ. ಕನ್ನಡದ ಒಲವು ನಿಮ್ಗೆ ಅಲ್ಲಿಂದನೇ ಶುರುವಾಗಿದೆ. ಹೈಸ್ಕೂಲ್ ಅದು ಕನ್ನಡದ ಒಲವು ಅಂದ್ರೆ ನಾವು ಕನ್ನಡ, ನಾನು ಅಚ್ಚ ಕನ್ನಡದವಳು. ನನಗೆ ಭಾಷೆ ಅಂದರೆ ಅದು ನನಗೆ ಕನ್ನಡ ಮಾತ್ರ. ನಾನು ಯಾವಾಗಲೂ ಹೇಳ್ತೀನಿ, ಮೊದಲು ನುಡಿದ ಭಾಷೆ, ತೊದಲು ನುಡಿದ ಭಾಷೆ, ಅಮ್ಮ ಕಲಿಸಿದ ಭಾಷೆ ಕನ್ನಡ ಅಂತ. ಸೊ ಈ ಹೈಸ್ಕೂಲಲ್ಲಿ ಕನ್ನಡ ಪಾಠ ಮಾಡಬೇಕಾದ್ರೆ ನಮ್ಮ BSL ಮಿಸ್ ಅಂತ ಇದ್ರು. ಅವರು ಹೇಳೋರು,
ನಾನು ದೇವಿಕಾ ಅಂತಿದ್ದೀನಿ, ನಿಮಗೆ ಕಲ್ತು ಜಾಸ್ತಿ ಆಗ್ಬಿಟ್ಟಿದೆ. ನಾವು ಹೆಂಗೆ ಅಂತಂದರೆ, ಕುವೆಂಪು ಅಂತಂದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಇವರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಇವರ ಕೊಳಲು, ನವಿಲು, ಪಾಂಚಜನ್ಯ ಕೃತಿ, ಶ್ರೀರಾಮಾಯಣ ದರ್ಶನಂಗೆ ಇವರಿಗೆ ಈ ಥರ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಈ ಥರ ಓದ್ಕೊಂಡಿದೆ. ಇವತ್ತಿಗೆ ನೋಡಿ, ನಾನು ಅವತ್ತು ಓದಿದ್ರೆ ನನಗೆ ಇವತ್ತು ನೆನಪಿದೆ. ಆ ಥರ ಅಲ್ಲಿಂದ ಸ್ಟಾರ್ಟ್ ಆಯಿತು ನನಗೆ. ಆಮೇಲೆ ಕಾಲೇಜ್ ಬಂದೆ, ಕಾಂಪಿಟೇಷನ್ಸ್ ಅಂತ ಆಯಿತು. ಅದಾದಮೇಲೆ ನಾನು ಗ್ರ್ಯಾಜುಯೇಷನ್ಗೆ ಚಿಕ್ಕಮಗ್ಳೂರಿಗೆ ಬಂದೆ. ನಾನು ಒಂದು ಕಡೆ ಬರೆದಿದ್ದೆ, ನಾವು ಶೃಂಗೇರಿ, ಬಾಳೆಹೊನ್ನೂರಂತಹ ಪುಟ್ಟ ಗ್ರಾಮದಿಂದ ಬಂದವರಿಗೆ ಚಿಕ್ಕಮಗಳೂರು ನನಗೊಂಥರ ದೊಡ್ಡ ಸಾಗರ ಅನ್ನಿಸ್ತು. ಯಾಕಂದರೆ ಒಂದೇ ರೋಡು, ಊರು ಅಂದರೆ ಒಂದು ರಸ್ತೆ, ಒಂದು ರೋಡು, ಒಂದು ಬಸ್ಸು ನೋಡಿದವರಿಗೆ ಚಿಕ್ಕಮಗಳೂರು ಸ್ವಲ್ಪ ದೊಡ್ಡ ವ್ಯಾಪ್ತಿ ಅನ್ನಿಸ್ತು. ರೋಡ್ ಕ್ರಾಸ್ ಮಾಡಬೇಕಂದ್ರೆ ಹೊಸ್ತು. ಅಲ್ಲೂ ಹಾಸ್ಟೆಲಲ್ಲೇ ಇದ್ದೆ ನಾನು. ಅಲ್ಲಿ ನನಗೆ ಜಗದೀಶ್ ಸರ್ ಅಂತ ಒಬ್ಬರಿದ್ರು, ಹಿ ಯೂಸ್ ಟು ಟೀಚ್ ಮ್ಯಾಥ್ಸ್. ಅವರಿಂದ ನನಗೆ ಅವಕಾಶಗಳು ಸಿಗ್ತಾ ಹೋಯ್ತು. ರೆಡ್ ಕ್ರಾಸ್ ಘಟಕ ಅಂತ ಇತ್ತು. ತುಂಬ ಘಟಕಗಳಿರುತ್ತೆ ಗೊತ್ತಾ ನೋಡಿ, NCC ಘಟಕ, NSS ಘಟಕ, ರೆಡ್ ಕ್ರಾಸ್ ಘಟಕ, ಸೇವಾದಲ್ ಘಟಕ ಅಂತೆಲ್ಲ ಇರ್ತಾ ಇತ್ತು. ಒಂದು ಸಾರಿ ನನಗೆ ಅವ್ರಿಗೆ ಈ ಥರ ಒಂದು ಪ್ರೋಗ್ರಾಮ್ ಆ್ಯಂಕರಿಂಗ್ ಮಾಡ್ಬೋದಾ ಅಂತ ಕೇಳಿದ್ರು. ಸೊ ನಾನು ಮಾಡ್ತೀನಿ ಅಂತ ಹೇಳಿದೆ. ಅದಾದಮೇಲೆ ನೀವು ಕಾಲೇಜಲ್ಲಿ ಎಂಥದ್ದೇ ಯಾವುದೇ ಆಗಲಿ, ನಾನು BSc ಓದ್ತಿದ್ರು ಕಾಮರ್ಸ್ಗೂ ನಾನೇ ಆ್ಯಂಕರು, ಆರ್ಟ್ಸ್ಗೂ ನಾನೇ ಆ್ಯಂಕರು, ಇನ್ಯಾವುದೋ ಒಂದು ಟ್ರಸ್ಟ್ ಮಾಡ್ತಿದ್ರೆ ನಾನೇ ಆ್ಯಂಕರ್. ನಾನು ಕ್ಲಾಸ್ ಎಷ್ಟು ಬಂಕ್ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಎಲ್ಲ ಲ್ಯಾಬ್ ಎಲ್ಲ ಸ್ಕಿಪ್ ಮಾಡಿಬಿಟ್ಟು ಹೋಗೋದು, ಆ್ಯಂಕರಿಂಗ್ ಮಾಡೋದು. ಆಮೇಲೆ ನಾಳೆ ಯಾವ್ದಾದ್ರು ಹೊಸದು ಕಲ್ಚರಲ್ ಫೆಸ್ಟ್ ಇದೆ ಅಥವಾ ಯಾವ್ದಾದ್ರು ಹೊಸ ಕ್ಲಬ್ ಓಪನ್ ಆಗ್ತಿದೆ ಅಂತ ಹೇಳಿದ್ರೆ, ಲೆಕ್ಚರರ್ಸ್ ಅಥವಾ ಸ್ಟೂಡೆಂಟ್ಸ್ ಬಂದು ನನ್ನನ್ನು ಕರೆಯೋಕ್ಕೆ ಹೇಳೋರು, ಅಥವಾ ಅವರೇ ಬಂದು ಹೇಳೋರು, ನಾಳೆ ಒಂದು ಹಿಂಗೆ ಪ್ರೋಗ್ರಾಮ್ ಇದೆ, ಆ್ಯಂಕರಿಂಗ್ ಮಾಡಿಕೊಡ್ತೀರಾ ಅಂತ ಹೇಳೋರು. ನಾನು ಫಸ್ಟು ವಿ ಮನೋಹರ್ ಅವ್ರನ್ನ, ಬ್ಯಾಂಕ್ ಜನಾರ್ದನ್ ಅವ್ರನ್ನೆಲ್ಲ ನೋಡಿದ್ದು ಅಲ್ಲೇನೆ. ಆಮೇಲೆ ಸುಧಾ ಬರ್ಗೂರವರು, ಇಂದುಮತಿ ಸಾಲಿಮಠ್ ಅವ್ರನ್ನೆಲ್ಲ ನೋಡಿದ್ದು ಅಲ್ಲೇನೆ. ಸೊ ಅಲ್ಲಿಂದ ನನಗೆ ಆ್ಯಂಕರಿಂಗ್ ಅನ್ನೋದು ಅಲ್ಲಿ ಸ್ಟಾರ್ಟ್ ಆಯಿತು. ನನ್ನ ತಮ್ಮಂದಿರಿದ್ರು, ಕೀರ್ತನ್, ಯತೀಶ್, ಶಶಿಕುಮಾರ್, ವಿನೀತ್, ನಿಧಿ ಅಂತ. ಅವ್ರು ನನಗೆ ಫಸ್ಟ್ ಹೇಳಿದ್ದು, ಪ್ರೊಫೆಷ್ನಲಿ ನೀನು ಆ್ಯಂಕರ್ ಆಗಬೇಕು ಅಂತ. ಅವಾಗ ಗೊತ್ತಿರಲ್ಲ ಅಲ್ವನ್ನ, ನೀನು ಈ ಥರ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ಯಲ್ಲ, ನೀನು ಆ್ಯಂಕರ್ ಅಂದರೆ ಪ್ರೊಫೆಷ್ನಲಿ ನೀನು ಆ್ಯಂಕರ್ ಆಗಬೇಕು ಅಂತ ಹೇಳಿದ್ರು. ಸೊ ಅಲ್ಲಿಂದ ನಾನು ನಾನು ಮಾಡಿದ್ರೆ ಆ್ಯಂಕರಿಂಗ್ ಮಾಡೋಣ ಅಂತ ಹೇಳಿ, ಒಂದಿನ ಹಿಂಗೆ ನಮ್ಮ ಅಪ್ಪಂಗೆ, ಚಿಕ್ಕಮಗ್ಳೂರಿಗೆ ಕಳಿಸಿರೋ ಅಪ್ಪನಿಗೆ, ನಮ್ಮಪ್ಪ BSc ಓದ್ಬೇಕಾದ್ರೆ ಚಿಕ್ಕಮಗ್ಳೂರು ಹೋಗ್ಬೇಕಂತ ಹೇಳ್ಬಿಟ್ಟು, BScನೇ ಓದ್ಬೇಡ ನೀನು, ಆರ್ಟ್ಸ್ ಓದಿದ್ರೆ ಬೆಸ್ಟ್ ಇತ್ತು ಅಂತ ಹೇಳ್ಬಿಟ್ಟು ಸಿಟ್ಟು ಮಾಡ್ಕೊತಾರೆ. ಮಕ್ಳನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕಲ್ಲ ಅಂತ ಹೇಳಿ. ಆಮೇಲೆ ನಾನು ಒಂದಿನ TV ನೋಡ್ಬೇಕಾದ್ರೆ ಹೇಳಿದೆ, ಯಾವುದೋ ಒಂದು ಕಾರ್ಯಕ್ರಮ ಬಿಟ್ಟು, ಅಪ್ಪ ನೋಡು, ನಾನು ಈ ಥರ ಆ್ಯಂಕರ್ ಆದರೆ ಚೆನ್ನಾಗಿರುತ್ತಲ್ವಾ, ನಾನು ಹಿಂಗೆ ಆ್ಯಂಕರ್ ಆಗ್ತೀನಿ. ಅಪ್ಪ ನಗದು ನನಗೆ. ನಾನು ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ, ನಾನು ಒಳ್ಳೆ ಡ್ರೀಮರು, ಅದ್ರ ತಕ್ಕನಾಗಿ ಎಕ್ಸಿಕ್ಯೂಟ್ ಮಾಡ್ತೀನಿ. ನಾವು ಅಪ್ಪ ಹೇಳ್ತಿದ್ದೆ, ಅಪ್ಪ ನೋಡು, ನಾನು ಈ ಥರದ್ದು ಒಂದು ಮನೆ ಕಟ್ತೀನಿ ಅಂತ ಸುಮ್ಮನೆ ಹೇಳ್ತಾ ಇದ್ದೆ. ಇಲ್ಲಾಂದರೆ ನೋಡಪ್ಪ, ನಾನು ಈ ಥರದೊಂದು ಕಾರ್ ತೊಗೋತೀನಿ ಅಂದಾಗ ನಮ್ಮಪ್ಪ ಹೇಳೋರು, ಅಂಬ್ಲಿಗೆ ಉಪ್ಪಿಲ್ಲ ಅಂದರು ಕಾನೂನ್ಗೇನು ಕಮ್ಮಿ ಇಲ್ಲ ಅಂತ ಹೇಳಿ. ಅದೇ ಅಪ್ಪಂಗೆ ಯಾವತ್ತೂ ನಿಮ್ಮನ್ನ ಏರ್ಸೋದು ಇಲ್ಲ, ಇಳಿಸೋದು ಇಲ್ಲ. ಅಪ್ಪನ ಗ್ರಾಫ್ ಹೀಗೇನೆ. ಅಪ್ಪಂಗೆ ನಾನು ಹೇಳ್ತೀನಿ, ತುಂಬ ಕಡೆ ನನ್ನ ಒಬ್ಳು ಆ್ಯಂಕರ್ ಅನ್ನೋದೇ ಅವ್ರಿಗೆ ಕನ್ಸಿಡರೇಷನ್ ಇಲ್ಲ. ನಾನೊಂದು ಕಡೆ ಬರೆದಿದ್ದೆ, ಅಪ್ಪ ಅನ್ನೋ ಅಸ್ತಿತ್ವ, ಆತ ಒಮ್ಮೆಯೂ ಮನ ಬಿಚ್ಚಿ ಅತ್ತದ್ದು ನಕ್ಕಿದ್ದನ್ನು ನಾನು ನೋಡೇ ಇಲ್ಲ. ಅಪ್ಪನಿಗೆ ನನ್ನ ಕೆಲಸ ಗೊತ್ತು, ಆದರೆ ಸಂಪಾದನೆ ಗೊತ್ತಿಲ್ಲ. ನೀನು ಹಿಂಗೆ ಮಾಡು, ಹಂಗೆ ಮಾಡು ಅಂಥೇಳಿ ಯಾವತ್ತೂ ಅಪ್ಪ ಹೇಳೇ ಇಲ್ಲ ಅಂಥೇಳಿ. ಸೊ ನಾನು ಹಾಗೆ ಅಪ್ಪಂಗೆ ಅಪ್ರೋಚ್ ಮಾಡಿದೆ. ಏಪ್ರಿಲ್ 27, 2017 ನಾನು ಫಸ್ಟ್ ಬೆಂಗಳೂರಿಗೆ ಬಂದೆ. ನನಗೆ ಆ ಡೇಟ್ ತುಂಬ ಚೆನ್ನಾಗಿ ನೆನಪಿದೆ. ರೀಸೆಂಟಾಗಿ 8 years ago ಅಂತ ಹೇಳಿ ಅದು ನೋಟಿಫಿಕೇಶನ್ ಬಂತು. ಸೊ ಅಲ್ಲಿಂದ ಪ್ರಾರಂಭ ಆಯಿತು ನನಗೆ ಕೆಲಸ ಹುಡುಕು ಅಂತ. ನೀವು ಹೇಳಿದ್ರಿ ಫಸ್ಟ್ ಕೆಲಸ ಅಂತ. ಬಟ್ ನಾನು ಫಸ್ಟು ಒಂದು ರೆಮ್ಯುನರೇಷನ್ ತೊಗೊಂಡಿದ್ದಂದರೆ, ಚಿಕ್ಕಮಗಳೂರು ಹತ್ರ ಒಂದು ಸಕ್ರಾಯಪಟ್ಟಣ ಅಂತ ಇದೆ, ನೀವು ಕೇಳಿರ್ತೀರಿ. ಆ ಊರಲ್ಲಿ ಒಂದು ಹೊಸದಾಗಿ ಕನ್ವೆನ್ಷನ್ ಸೆಂಟರ್ ಓಪನ್ ಆಗಿತ್ತು. ನನ್ನ ತಮ್ಮ ಇದಾನಲ್ಲ, ಅವರ ಪರಿಚಯದೊಬ್ಬರು ವಿನಿ ಅಣ್ಣ ಅಂತ ಇದ್ರು. ಅವರು ಅದಕ್ಕೊಂದು ವಾಯ್ಸ್ ಓವರ್ ಮಾಡಿಸಿದ್ರು. ಡಿಶಿಂತ್ ಕುಶಾಲ್ ಕನ್ವೆನ್ಷನ್ ಹಾಲ್, ನಿಮ್ಮ ಯಾವುದೇ ಸಮಾರಂಭಗಳಿಗೆ ಬೇಕಾದಲ್ಲಿ ಸಂಪರ್ಕಿಸಿ 9, ಈ ಥರ ಒಂದು ವಾಯ್ಸ್ ಓವರ್. ಅವತ್ತಿಗೆ ನನಗೆ 500 ರೂಪಾಯಿ ಕೊಟ್ಟಿದ್ರು ಅವರು. ಇಟ್ಟೊಂದು 10 ವರ್ಷಗಳ ಕೆಳಗೆ. ಫಸ್ಟ್ ರೆಮ್ಯುನರೇಷನ್ ನಾನು ತೊಗೊಂಡು 500 ರೂಪಾಯಿ ಅದೇ ಆಗಿತ್ತು. ವಾಯ್ಸ್ ಓವರಿಂದ ಸ್ಟಾರ್ಟ್ ಮಾಡಿದೆ. ನನಗೆ ಅವತ್ತು ತಾಳ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಬಟ್ ನಾನು ಅಲ್ಪ ಪ್ರಾಣ ಮಹಾಪ್ರಾಣವನ್ನು ಬಹಳ ಸೊಗಸಾಗಿ ಕನ್ನಡವನ್ನು ಮಾತಾಡುವಂತಹ ಒಂದು ಹೇಳದ ಒಂದು ಮನಸ್ಥಿತಿ ಇತ್ತು. ಸೊ ಅಲ್ಲಿಂದ ಪ್ರಾರಂಭ ಆಯಿತು. ಆ ಕಾಲೇಜಿನಿಂದಲೇ ನನಗೆ ಹಿರೇಮಗಳೂರು ಕಣ್ಣನ ಅವ್ರದ್ದೊಂದು ಹರಟೆಗೆ ಭಾಗಿಯಾಗೋದಕ್ಕೆ ಅವಕಾಶ ಸಿಕ್ಕಿತ್ತು. ಸಾಮಾಜಿಕ ಜಾಲತಾಣಗಳು ಬೇಕೋ ಬೇಡವ ನೋಡಿ, ಇವತ್ತು ನಾನು ಸಾಮಾಜಿಕ ಜಾಲತಾಣದಿಂದ ಇವತ್ತು ಇಲ್ಲಿದ್ದೀನಿ. ಅವತ್ತಿಗೆ ಕುವೆಂಪು ಕಲಾಮಂದಿರ ಅನ್ನೋದು ಚಿಕ್ಕಮಗಳೂರು ತುಂಬಾನೇ ಪಾಪ್ಯುಲರ್. ಅಲ್ಲಿ
ಆ ವಿಚಾರದ ಬಗ್ಗೆ ನಾನು ಡಿಬೇಟ್ ಮಾಡಿದೆ. ನನಗೆ ಮೋಸ್ಟ್ಲಿ ಫಸ್ಟ್ ಸೆಕೆಂಡ್ ಪ್ಲೇಸ್ ಬಂದಿತ್ತು. ಹಿರೇಮಗಳೂರು ಕಣ್ಣನ್ ನನಗೆ ಕರೆದು ಬೆಂತಟ್ಟು ಹೇಳಿದ್ರು, ನೀನು ಈ ನಾಡಿನ ಬಹಳ ದೊಡ್ಡ ವಾಗ್ಮಿ ಆಗ್ತೀಯಾ ಅಂತ ಹೇಳಿದ್ರು. ಅವತ್ತು ನನಗೆ ಹೇಳಿದವರು 2016ರಲ್ಲಿರಬಹುದು. ಈ ನಾಡಿನ ವಾಗ್ಮಿ ಆಗ್ತೀಯ ಅನ್ನೋದು ನನಗೆ ತುಂಬ ಮನಸ್ಸಲ್ಲಿ ಕೂತಿತ್ತು. ಹಿರೇಮಗಳೂರು ಕಣ್ಣನನ್ನ ಗುರುತಿಸಿದ್ರಲ್ಲ ಅಂತ ಹೇಳಿ. ಅದೇ ಕುವೆಂಪು ಕಲಾಮಂದಿರದಲ್ಲಿ ವಿನೀತ್ ಕುಮಾರ್ ನೀನಾಸಂ ಹಾಗೆ ಜಗದೀಶ್ ಅರ್ಜಾಣಿ, ಶಿವಕುಮಾರ್ ಹೆಚ್ಎಸ್ ಅಂತ ಅವ್ರ ತಂಡದಲ್ಲಿ ನಾನು ಅಭಿನಯ ದರ್ಪಣ ಅಂತ ಅದರಲ್ಲಿ 2 ಪ್ಲೇಸ್ ಮಾಡಿದೆ. ಭಗತ್ ಸಿಂಗ್ ಹಾಗೆ ಏಕಲವ್ಯ ಅಂತ ಪ್ಲೇ ಮಾಡಿದೆ. ಭಗತ್ ಸಿಂಗ್ ಮಾಡಿದೆ, ಆಮೇಲೆ ಮಹಾಭಾರತದೊಂದು ಪ್ಲೇ ಮಾಡಿದೆ. ನನ್ನ ಭಗತ್ ಸಿಂಗ್ ನಾಟಕದ ತಾಯಿ ಪಾತ್ರ ಏನಂದ್ರೆ ವಿನೀತ್ ಕುಮಾರ್ ನೀನಾಸಂ ಅವ್ರು ತುಂಬ ಹೆಸರು ಮಾಡಿದವರು, ನೀನಾಸಮಲ್ಲಿ ಟ್ರೈಂಡ್ ಆದವ್ರು, ಸಾಕಷ್ಟು ಶೋಸ್ ಮಾಡಿದ್ರು. ಅವರಿಗೆ ತಾಯಿಯಾಗಿ ನಾನು ಪಾತ್ರ ಮಾಡಿದ್ದೆ. ಆ ಪಾತ್ರ ತುಂಬಾ ರೆಕಗ್ನಿಷನ್, ಎಲ್ಲರೂ ತಾಯಿ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ತಾ ಇದ್ರು ಅವರು. ಸೊ ನನಗೆ ಭಾಷೆ ಗೊತ್ತಿತ್ತಲ್ಲ. ಆ ಭಗತ್ ಸಿಂಗ್ ನಾಟಕದಲ್ಲಿ ತುಂಬಾ ಒಳ್ಳೆ ಸಾಲುಗಳಿತ್ತು. ಭಗತ್ ಸಿಂಗ್ಗೆ ಅವ್ರ ತಾಯಿನೋ ಯಾರೋ ಹೋಗಿ ಕೇಳ್ತಾರಂತೆ, ಮಗನೇ ನಿನ್ನನ್ನು ಗಲ್ಲಿಗೆ ಏರಿಸ್ತಾ ಇದ್ದಾರಲ್ಲ ಅಂತ ಕೇಳಿದಾಗ, ಅವಾಗ ತುಂಬ ಬಿಸಿಲಿತ್ತಂತೆ ಅವ್ರ ಜೈಲಲ್ಲಿದ್ದಾಗ. ಅವಾಗ ಭಗತ್ ಸಿಂಗ್ ಹೇಳ್ತಾರಂತೆ, ಬೇಸಿಗೆಯ ಬಿಸಿಯಲ್ಲಿ ಬೇಸಿಗೆ ಬಿಸಿಯಲ್ಲಿ ದಣಿಯೋದಕ್ಕಿಂತ ಸಾಯುವುದೇ ಮೇಲು ಅಂತ ಹೇಳದಂತೆ. ಅಂದ್ರೆ ತಾಯಿಗೆ ಬೇಸರ ಆಗಬಾರ್ದು ಅಂತ ಹೇಳಿ. ಆ ಸಾಲುಗಳೆಲ್ಲ ನನಗೆ ತುಂಬ, ನಾನು ಹೆಂಗೆ ಗೊತ್ತಾ, ನೀವೊಂದು ಸಿನಿಮಾ ತೋರಿಸಿ ನನಗೆ, ಅದು ಎಂಥದ್ದೇ ಸಿನಿಮಾ ಆಗಿರಲಿ, ನಾನು ತುಂಬ ತಲೆ ಕೆಡಿಸ್ಕೊಂಡ್ಬಿಡ್ತೀನಿ. ನನ್ನ ತಂಗಿ ಹೇಳ್ತಿರ್ತಾಳೆ, ನಿನ್ನ ಜೊತೆ ಸಿನಿಮಾ ನೋಡೋದೇ ಕಷ್ಟ, ಯಾಕೆ ಹಿಂಗೆ ಮಾಡಿಬಿಟ್ಲು ಅವಳು. ನಂಗೆ ತುಂಬ ಭಾವನಾತ್ಮಕ ಕನೆಕ್ಷನ್. ಗಾರ್ಗಿ ಅಂತ ಸಾಯಿ ಪಲ್ಲವಿ ಅವ್ರದ್ದೊಂದು ಮೂವಿ ಬಂತು, ಅದು ಅಷ್ಟೇ. ಅದನ್ನ ನೋಡಿದಾಗ್ಲೂ ಅಷ್ಟೇ ತುಂಬ ತಲೆ ಕೆಡಿಸ್ಕೊಂಡ್ಬಿಡ್ತೀನಿ. ಎಂಥದೇ ಸಿನಿಮಾ ಆಗಿದೆ ತಲೆ ಕೆಡಿಸ್ಕೊಂಡ್ಬಿಡೋದು. ಆಮೇಲೆ ಆ ಸೆನ್ಸಿಟಿವಿಟಿ ಒಳ್ಳೇದೇನೆ ನನ್ನ ಪ್ರಕಾರ. ಆವಾಗ 10 ಸತಿ ಯೋಚನೆ ಮಾಡಿ ನಾವು ಮಾತಾಡ್ಬೇಕಾದ್ರೂ ಅಷ್ಟೇ ಅವರಿಗೆ ಮನ್ಸು ಬೇಸರ ಆಗುತ್ತೆ. ನಾನು ಹೇಳ್ತೀನಿ, ನನಗೂ ಕೆಲವ್ರು ಹೇಳ್ತಾರೆ ಯು ಆರ್ ವೆರಿ ಸೆನ್ಸಿಟಿವ್ ಅಂತ. ಇಟ್ಸ್ ಓಕೆ ಆ್ಯಂಡ್ ನೈಸ್ ಟು ಬಿ ಸೆನ್ಸಿಟಿವ್, ಬಿಕಾಸ್ ಆವಾಗ ಯೋಚನೆ ಮಾಡ್ತೀವಿ ನಾವು ಇದನ್ನು ಹೇಳೋದ್ರಿಂದ ಯಾರಿಗಾನ ಅದು ಅಭಾಸ ಆಗತ್ತಾ, ಅಥವಾ ಅವರಿಗೆ ತಪ್ಪು ತಿಳಿತಾರ, ನೋವಾಗತ್ತಾ. ಸೊ ಅಂಥ ಜೀವಿಗಳು ಏನು ನೋಡಿದ್ರೂ ಅದರಲ್ಲಿ ಅವರನ್ನು ಕಾಣ್ತಾರಂತೆ. ಸೊ ಪ್ರಾಬ್ಲಿ ದಟ್ಸ್ ವೈ ನೀವು ಅಷ್ಟೊಂದು ಒಳಗಡೆ ಡೀಪಾಗಿ ಹೋಗಿ ಅದರ ಬಗ್ಗೆ ವಿಶ್ಲೇಷಣೆ ಹೌದು. ಇವತ್ತಿಗೆ ನಾನು ಹೇಳಿದ್ನಲ್ಲ, ಅವತ್ತಿಗೆ ನಾವು ಗೂಗಲ್ ಎಲ್ಲ ಗೊತ್ತಿರಲಿಲ್ಲ. ನನಗೆ PUCಲಿ ನಮ್ಮ ಫಿಸಿಕ್ಸ್ ಟೀಚ್ ಮಾಡೋರು ಆದಿತ್ಯ ರಾವ್ ಅಂತ ಇದ್ರು. ಅವ್ರು ತುಂಬ ಇಷ್ಟ ಆಗೋರು. ಅವ್ರು ನನಗೆ ಹೇಳಿದ 1-2 ಮಾತು ಇವತ್ತಿಗೂ ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಆ್ಯಕ್ಚುಲಿ ಅವರು ಬರ್ತನಿಂದ ಬಂದಿದ್ರಂತೆ. ಆವಾಗ ಅವ್ರ ಹತ್ರ ಎಲ್ಲ ವಾಚ್ ಇರಲಿಲ್ಲ ಅಂತೆ. ಸೊ ಬೆಳೆದ ಮೇಲೆ ಅವ್ರಿಗೆ ವಾಚ್ ತಗೊಳ್ಳೋಷ್ಟು ಶಕ್ತಿ ಬಂತಂತೆ. ಬಟ್ ಇವಾಗ ನಾನು ನೋಡೋದಕ್ಕೆ ಟೈಮ್ ಅದನ್ನ ನನಗೆ ಅವ್ರು ಅವತ್ತು ಹೇಳಿದರು. ಆ್ಯಂಡ್ ಸುಮ್ಮನೆ ಹೇಳೋರು, ನೀವು 1000 ಜನದಲ್ಲಿ ನೀನೊಬ್ರು ಡಿಫ್ರೆಂಟ್ ಅಂತ ಅನ್ಸ್ಬೇಕು, ಹಂಗೆ ಬದುಕಬೇಕು ಅಂತ ಹೇಳೋರು. ನನಗೆ ಲೆಕ್ಚರರ್ಸಲ್ಲಿ ನನಗೆ ತುಂಬಾ ಕಾಡ್ದವರು ಆದಿತ್ಯ ರಾವ್ ಕೆ ವಿ. ನನಗೆ ಅವ್ರ ಬಗ್ಗೆ ಒಂದು ಹುಚ್ಚು ಅಭಿಮಾನ ಇತ್ತು. ನನ್ನ ಫ್ರೆಂಡ್ ಶ್ವೇತಾ ಮತ್ತು ಶ್ರೇಯಾ ಅಂತಿದ್ರು, ಅರ್ಚಿತಾ, ಇವರಿಗೆ ಮತ್ತು ಪ್ರದೀಪ, ಇವರಿಗೆಲ್ಲ ಗೊತ್ತಿತ್ತು. ನಾನು ಆದಿತ್ಯ ಸರ್ ಅಂದರೆ ನನಗೊಂದು ಕ್ರೇಜ್. ನಾನು ಬೇರೆ ಸಬ್ಜೆಕ್ಟ್ಗಳನ್ನ ತುಂಬ ಪ್ರೀತಿಸ್ತಿರ್ಲಿಲ್ಲ. ಅವ್ರು ಹೇಳೋರು, ನಿಮಗೆ ತುಂಬ ಕೆಟ್ಟ ಟೀಚರು ನಿಮಗೊಂದು ಪಾಠ ಕಲಿಸ್ತಾನೆ, ಈ ರೀತಿ ಕೆಟ್ಟದಾಗ ಪಾಠ ಮಾಡಬಾರ್ದು ಅಂತ ಅವ್ರು ಹೇಳ್ಕೊಟ್ಟಿದ್ರು. ಓಕೆನಾ. ಸೊ ನಾನು ಶ್ರೇಯಾ, ಅರ್ಚಿತಾ, ಪ್ರದೀಪ, ರಂಜಿತಾ, ಸೊ ಇವ್ರಿಗೆಲ್ಲ ಒಂದು ಇದಿತ್ತು. ಮಹೇಶ ಅಂತ ಇದೆ ನಮ್ಮ ಫ್ರೆಂಡು, ಅವ್ರಿಗೆ ನಾನು ಫಿಸಿಕ್ಸ್ ಸರ್ನ ಹಿಂಗೆ ಎಷ್ಟು ವರ್ಷಿಪ್ ಮಾಡ್ತೀನಿ ಅಂತ ಗೊತ್ತಿತ್ತು. ಫಿಸಿಕ್ಸ್ ಸರ್ ಹೇಳಿದ್ರು ಒಂದು ಕಾರಣಕ್ಕೆ ನನ್ನ 11th ಸ್ಟ್ಯಾಂಡರ್ಡಲ್ಲಿ ಮೆಹಂದಿ ಹಾಕೋದು ಬಿಟ್ಟೋಳು. ನಮ್ಮ ಅಕ್ಕನ ಮದುವೆಗೆ ಸಹ ಮೆಹಂದಿ ಹಾಕಿಲ್ಲ. ಇವತ್ತಿಗೂ ನಾನು ಮೆಹಂದಿ ಹಾಕಲೇ ಇಲ್ಲ. ಅಂದರೆ ನಾಟ್ ದಟ್ ನಾನು ಅದ್ರ ವಿರೋಧಿ ಅಂತಲ್ಲ, ಅವರು ಸುಮ್ಮನೆ ಒಂದ್ಸರಿ ಹಿಂಗೆ ಪಾಠ ಮಾಡ್ತಾ ಹೇಳಿದ್ರು, ಈ ಕಾಲೇಜಿಗೆ ಬರಬೇಕಾದ್ರೆ ಹುಡುಗಿರಲ್ಲ ನೋಡಿ ಸುಮ್ಮನೆ ಈ ಕೈ ತುಂಬ ಮೆಹಂದಿ ಹಾಕ್ಕೊಂಡು ಬರ್ತಾರಲ್ಲ, ಅದು ಹೆಂಗೆ ಅಂತ ಸುಮ್ಮನೆ ಒಂದು ಪಾಸಿಂಗ್ ಲೈನ್ ಹೇಳಿದ್ರು. ನಾನು ಆವತ್ತಿಂದ ಮೆಹಂದಿನೇ ಹಾಕಲಿಲ್ಲ. ಸರ್ ಹೇಳಿದ್ರಲ್ಲ ಅನ್ನೋಂಥ ಒಂದು ಅಭಿಮಾನಕ್ಕೆ ಗೊತ್ತಿಲ್ಲ ಮುಂದೆ ಹಾಕ್ತೀನ ಏನಂತ. ಬಟ್ ಆ ಕಾಲಕ್ಕೆ ನಾನು ಆ ಲೆಕ್ಚರರ್ ಅನ್ನೋದನ್ನ ಒಂದು ಸೆಲೆಬ್ರೇಟ್ ಮಾಡ್ತಿದ್ದೆ. ಅದಾದಮೇಲೆ ಕಾಲೇಜು ಡಿಗ್ರಿಗೆ ಬಂದಾಗ ನಮಗೆ PCM ತೊಗೊಂಡೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸು. ಮೋಸ್ಟ್ ಆಫ್ ದ ಕ್ಲಾಸಸ್ ಬಂಕ್ ಮಾಡಿದೆ, ಹೋಗ್ತಾನೆ ಇರಲಿಲ್ಲ. ಲ್ಯಾಂಗ್ವೇಜ್ ಕ್ಲಾಸು ಸೋಮವಾರ ಗುರುವಾರ ಏನೋ ಇರ್ತಾಯಿತ್ತು. ಗುರುವಾರ ಇಬ್ಬರು ಲೆಕ್ಚರರ್ ಪಾಠ ಮಾಡೋಕ್ಕೆ ಬರೋರು. ಒಬ್ಬರು ನಾಗೇಶ್ವರು, ಒಬ್ಬರು ಚಂದ್ರಶೇಖರ್ ಅಂತ. ನಾನು ಕನ್ನಡನ ಅಥವಾ ಸಾಹಿತ್ಯನ, ನಾಟಕನ ಪ್ರೀತಿಸಿದ್ದು ಅವರಿಂದಾನೇ ತುಂಬ ಅಂತ ಅಂತೀನಿ. ಯಯಾತಿ ಅಂತ ಒಂದು ಡ್ರಾಮಾ ಇದೆ, ನೀವು ಕೇಳಿರ್ಬೋದು. ಚಂದ್ರಶೇಖರ್ ಅಂತ ಇದ್ರು, ಅವ್ರು ಹೇಳೋರು, ಯಯಾತಿಯು ದೇವಯಾನಿಯನ್ನ, ಶರ್ಮಿಷ್ಠೆಯನ್ನ ಮದುವೆಯಾಗಿ, ಇದ್ದೇ ಟೋನಲ್ಲಿ ಪಾಠ ಮಾಡೋರು. ಆಮೇಲೆ ದೇವಯಾನಿನು ಶರ್ಮಿಷ್ಠೆನ ಗೆಳತಿಯರಾಗಿರ್ತಾರೆ. ದೇವಯಾನಿಗೆ ಸ್ನಾನ ಮಾಡಿ ಬರಬೇಕಾದ್ರೆ ಶರ್ಮಿಷ್ಠೆ ದೇವಯಾನಿ ಬಟ್ಟೆ ತೊಟ್ಕೊಂಡು ಮಲಗಿರ್ತಾಳಂತೆ.
ಬ್ರಾಹ್ಮಣ ಸ್ತ್ರೀಯ ಬಟ್ಟೆ ತೊಟ್ಟೊಡನೆ ಬ್ರಾಹ್ಮಣ ಸ್ತ್ರೀಯಾಗುವ ಕನಸು ಬಿತ್ತೆ ಅಂತ ದೇವಯಾನಿ ಶರ್ಮಿಷ್ಠೆನ ಪ್ರಶ್ನಿಸ್ತಾಳೆ ಅಂತ ಹೇಳ್ತಾ ಇದ್ರು. ಆ ಸಾಲೆಲ್ಲ ತುಂಬಾ ಡೀಪ್ ಆಗಿ ಕಾಡ್ತಾ ಇತ್ತು. ಅದಾದ್ಮೇಲೆ ಅವ್ರು ಹೇಳ್ತಾರೆ, ಯಯಾತಿ ಪುರುವಿನಿಂದ ಯೌವನವನ್ನ ಪಡ್ಕೊಂತಾನೆ, ಯಯಾತಿಯ ಮುಪ್ಪು ಪುರುವಿಗೆ ಹೋಗುತ್ತಂತೆ. ಪುರುವಿನ ಮೊದಲ ರಾತ್ರಿ ಕೂಡ ಅವತ್ತೇ ಆಗಿರುತ್ತೆ, ಫಸ್ಟ್ ದಿನ ಮದ್ವೆ ಆಗಿ ಬಂದಿರ್ತಾನ ಅವನು. ಆ ಪುರುವಿನ ಹೆಂಡತಿ ರೂಮಿಗೆ ಎಂಟ್ರಿ ಕೊಟ್ಟಾಗ ಪುರು ಫುಲ್ಲು ಇದು ಮುಪ್ಪು ಅವನಿಗೆ ಬಂದಿರುತ್ತೆ. ಅದನ್ನ ಎಷ್ಟು ಚೆನ್ನಾಗಿ ವಿಶ್ಲೇಷಣೆ ನಾನು ಅನ್ಕೊಂಡೆ, ನಾನು ಈ ತರ ಪಾಠ ಮಾಡ್ಬೇಕಪ್ಪ, ಈ ತರ ವಿಶ್ಲೇಷಣೆ ಮಾಡ್ಬೇಕಪ್ಪ. ಸ್ಟಾರ್ಟಿಂಗ್ ನಾನು ಯುವ ವಿಜ್ಞಾನಿ ಅಂತ ಪ್ರಶಸ್ತಿ ಬಂದಾಗ ಸೈಂಟಿಸ್ಟ್ ಆಗ್ಬೇಕು ಅನ್ಕೊಂಡೆ, ತುಂಬಾ ಚೆನ್ನಾಗಿ ಮಾತಾಡ್ತೀನಿ ಅಂತ ಲಾಯರ್ ಆಗ್ಬೇಕು ಅನ್ಕೊಂಡೆ. ಹಂಗೆ ಅಲ್ವಾ, ನೀನ್ ಏನಾಗ್ತೀಯಾ, ಈ ನಾವು ಅವಾಗೆಲ್ಲ ಈ ಸಾಯಿ ಕುಮಾರ್ ಅವ್ರದ್ದು ಸಿನಿಮಾಗಳು ಎಲ್ಲ ನೋಡು, ಮತ್ತೆ ಯುದ್ಧಕಾಂಡ ನೋಡ್ಬಿಡಿ, ಐ ಅಬ್ಜೆಕ್ಷನ್ ಯುವರ್ ಆನರ್, ಯುದ್ಧಕಾಂಡದಲ್ಲೆಲ್ಲ ನೋಡ್ಬಿಟ್ಟು ಲಾಯರ್ ಆಗ್ಬೇಕು, ಆಮೇಲೆ ಸೈಂಟಿಸ್ಟ್ ಆಗ್ಬೇಕಂತ. ಕಾಲೇಜಿಗೆ ಬರ್ತಾ ಬರ್ತಾ ನಿಮಗೆ ಅದು ಈ ವ್ಯಾಖ್ಯಾನನೇ ಬದಲು. ಆ ಕಾಲೇಜಲ್ಲಿ ನಾನು ಯಾವಾಗಲೂ ಇವಾಗಿರೋ ಅಷ್ಟು ಕ್ಲಾರಿಟಿ ಅವಾಗ ನಮ್ಗೆ ಇರ್ತಿರ್ಲಿಲ್ಲ. ನಾವು ಅಷ್ಟೇನೆ ಸುಮ್ಮನೆ ದೊಂಬಿನಲ್ಲಿ ಯಾರ್ಯಾರು ಏನೇನ್ ಮಾಡ್ತಿದಾರೋ ಅವ್ರ ಜೊತೆ ಹೋಗಿ ಅಂತ ಹೇಳ್ತಾ ಇದ್ರೆ ಹೋಗ್ತಾ ಇದ್ವಿ. ನನ್ನ ಫ್ರೆಂಡ್ BSc ಸೇರ್ಕೊಂಡ್ಲೆ, ಓಕೆ ನಾನು ಅವ್ರ ಜೊತೆ ಹೋಗೋಣ, ಇಷ್ಟೇನೆ ಹಿಂಗೇನೇನೆ ಬದುಕೊಂಡ್ ಬಂದಿರೋದು. ಅದ್ರೊಳಗೆ ಏನೋ ಒಂದು ಶಿಸ್ತಿಂದ ಅದ್ ಏನೋ ಕೊಟ್ಟಿದ್ದನ್ನ ನೆಟ್ಟಿಗೆ ಮಾಡಿ ಈ ಮಟ್ಟಿಗಿರೋದಷ್ಟೇ. ಕಾಲೇಜ್ ಬಂದಾಗ ಒಂದು ಸಣ್ಣ ಕ್ಲಾರಿಟಿ ಬಂತು. ನಾನು ಕ್ಲಾಸ್ ಎಲ್ಲ ನಡೀತಿರ್ಬೇಕಾದ್ರೆ ಇಷ್ಟು ರೈಟ್ ಈ ಸಾಲುಗಳನ್ನು ಬರಿತಾ ಇದ್ದೆ. ನಮ್ಮ ಲೈಫಿಗೆ ನಾವೇ ಹೀರೋಯಿನ್ ಅಂದಮೇಲೆ ಬೇರೆಯವ್ರ ಲೈಫಲ್ಲಿ ನಾವ್ ಯಾಕೆ ಸೈಡ್ ಆಕ್ಟರ್ ಆಗಬೇಕು, ಈ ತರ ಬರಿತಿದ್ದೆ. ಆಮೇಲೆ ನನ್ನಲ್ಲಿ ನಾನು ಎಂಬ ಅಹಂಕಾರ ಬಹಳ ಇದೆ, ಅದು ನಾನೇ ಆಗುವ ಮೊದಲು ನೀವಾಗಿರಿ. ಇದನ್ನೆಲ್ಲ ನಾನು ಸ್ಕೂಲಲ್ಲಿ ಕಾಲೇಜಲ್ಲಿ ನೋಟ್ಬುಕ್ನ ಕೊನೆಯಲ್ಲಿ ಬರ್ದಿರ್ತಿದ್ದೆ. ನನ್ನ ಬೆಂಚ್ ಮೇಟ್ಸ್ ಎಲ್ಲ ಯಾರಿರ್ತಾ ಇದ್ರು ಅವ್ರು ಅದನ್ನ ಸ್ಟೇಟಸ್ ಹಾಕೊಳ್ಳೋರು. ಅವಾಗ ಸ್ಟೇಟಸ್ ಇರ್ಲಿಲ್ಲ. ಅವಾಗ ವಾಟ್ಸಪ್ ಅಲ್ಲಿ DP ಕೆಳಗಡೆ ಒಂದು ಲೈನ್ ಬರಿಬೋದಿತ್ತು. ಮತ್ತೆ ನೀವು ಯಾರ್ದಾದ್ರು ಬರ್ಡೇ ಬಂದ್ರು ಅದೇ DP ಹಾಕ್ಬಿಟ್ಟು ವಿಶ್ ಮಾಡ್ಬೇಕಿತ್ತಲ್ಲ, ಸೊ ಅವ್ರು ಬರೆಯೋರು. ಅವಾಗ ನನಗೊಂದು ಕ್ಲಾರಿಟಿಲಿ ನಾನು ಒಂದು 4 ಸಾಲು ಫಸ್ಟ್ ಬರ್ದಿದ್ದು ಏನಂದ್ರೆ, ಇದೊಂಥರ ವಿಚಿತ್ರ ಬದುಕು, ನಿರ್ದಿಷ್ಟತೆ ಎಂಬ ಪದಕ್ಕೆ ಒಮ್ಮೊಮ್ಮೆ ಸಿಗದೆ ಹೋಗುವ ಅರ್ಥ, ಇನ್ನೇನು ಬದುಕೇ ಬೇಡ ಅನ್ನೋ ಹೊತ್ತಿಗೆ ಒಂದೊಂದು ಹೊಸ ಪಾಠ, ಆ ಥರದ್ದೇನೋ ಒಂದು ಸಾಲು ಬರ್ದಿದ್ದೆ ನಾನು. ಆಮೇಲೆ ಸೋಲು ಕಲಿಸೋ ಪಾಠವ ಗೆಲುವು ಕಲಿಸದೆ ಹೋದಾಗ ವಿಚಿತ್ರ ಸೋಲಿನ ಅನುಭವಗಳು ಜೀವನದಲ್ಲಿ ಒಂದಷ್ಟು ಘಾಸಿ ಮನಸ್ಸಿಗೆ ದುಃಖ ಓಡಿಲಲಿ, ಆ ಥರದ ಸಾಲೆಲ್ಲ ಬರಿತಾ ಇದ್ದೆ. ಆಗ ಸಣ್ಣ ಕ್ಲಾರಿಟಿ ಬಂದಿತ್ತು ನನಗೆ. ಅದಾದ್ಮೇಲೆ ನಮ್ಮ ಅಪ್ಪಂಗೆ ಹೇಳಿದೆ, ಈ ಥರ ನಾನು ಆಂಕರ್ ಆಗಬೇಕು ಅಂತ ಹೇಳಿ. ಆಮೇಲೆ ನೀವು ಓದೋ ಸಾಹಿತ್ಯ ಇದೆಯಲ್ಲ, ನಿಮ್ಮನ್ನು ತುಂಬ ಕಾಡುತ್ತೆ. ನನಗೆ ಸನ್ನಿವೇಶ ನೆನಪಿಲ್ಲ, ಬಟ್ ಹಿರೇಮಗಳೂರು ಕಣ್ಣನ್ ಅವರಿಗೆ ಯಾರೋ ಕೇಳ್ತಾರಂತೆ, ಅವರು ಶ್ರೀಮತಿ ಅವ್ರು ಅಗ್ಲಿರ್ತಾರೆ. ಆವಾಗ ನೀವು ನಿಮ್ಮ ಹೆಂಡತಿನ ನೆನೆಸ್ಕೊಂಡು ಅಳಲ್ವಾ ಅಂತ ಕೇಳ್ತಾರಂತೆ. ಅವಾಗ ಅವ್ರು ಒಂದು ಕಡೆ ಬರೀತಾರೆ, ಅವರ ವೈಫ್ ಹೇಳೋ ಥರ, ಅದು ಸ್ವಗತ ಥರ ಬರೀತಾರೆ, ಬದುಕಿನಲ್ಲಿ ಬದುಕಿದ್ದೂ ನಾನು ದೂರ ಇದ್ದೆ, ಈಗ ಸತ್ತು ನಿನಗೆ ಹತ್ತಿರವಾದೆ, ನಾನು ಸತ್ತೇ ಎಂದು ನೀನು ಅತ್ತಿದ್ದೇ ಆದರೆ ನಿನ್ನ ಎದೆಯಲ್ಲಿನ ನಾನು ನಿನ್ನ ಅವಿವೇಕತೆ ಕಂಡು ನಗಬೇಕಾಗುತ್ತೆ ಅಂತ ಬರ್ದಿದ್ರಂತೆ. ಅಂದ್ರೆ ಕಣ್ಣನವರೇ ಬರ್ದಿರೋದು, ಅವ್ರ ಹೆಂಡತಿಯ ಪರವಾಗಿ ಬರ್ದಿದ್ರು. ಆ ಸಾಲುಗಳೆಲ್ಲ ನನ್ಗನ್ಸ್ತು, ಎಷ್ಟು ಬ್ಯೂಟಿಫುಲ್ ಇದೆ ಅಲ್ಲಪ್ಪ ಇದು ಅಂತ. ಅಂದ್ರೆ ನಾವೇನಾದ್ರು ಬರಿಬೇಕಂದ್ರೆ ಅಷ್ಟು ಇಂಟೆನ್ಸ್ ಆಗಿ ಬರಿಬೇಕು, ಕಾಡ್ಬೇಕು. ನಾನು ಹೇಳ್ದೆ ಗೊತ್ತಾ, ಬರವಣಿಗೆ ಆಗ್ಲಿ, ಸಿನಿಮಾ ಆಗ್ಲಿ, ಮಾತಾಗ್ಲಿ ಕಾಡ್ಬೇಕು. ಇವತ್ತು ರಜನಿ ಅವರು ಸ್ನೇಹನ ಮಾತಾಡ್ಸಿದಾರೆ ಅಂದ್ರೆ, ಸ್ನೇಹನ ಚಹರೆ ಅವಳು ಕಾಡ್ಬೇಕು. ಚೆನ್ನಾಗಿ ಬಟ್ಟೆ ಹಾಕೋ ಬಂದಿದ್ಲು, ಚೆನ್ನಾಗಿ ಹೇರ್ ಸ್ಟೈಲ್ ಮಾಡ್ಕೊ ಬಂದಿದ್ರು, ಮೇಕಪ್ ಮಾಡ್ಕೊ ಬಂದಿದ್ರು ಅನ್ನೋಕ್ಕಿಂತ ಅವಳ ಮಾತು ಮನ್ಸಲ್ಲಿ ಊರ್ಬೇಕು ಅನ್ನೋದು ನನಗೆ ಅವತ್ತಿಂದ ಅನ್ಸೋದಕ್ಕೆ ಪ್ರಾರಂಭ ಆಯ್ತು. ಸೊ ದಟ್ ಇಸ್ ಹೌ ಈ ಕಾಲೇಜ್ ಮುಗಿದ್ಮೇಲೆ ನಮ್ಮ ಅಪ್ಪಂಗೆ ಅಪ್ರೋಚ್ ಮಾಡಿ ನಾನು ಏಪ್ರಿಲ್ 2017 ಬೆಂಗಳೂರಿಗೆ ಬಂದೆ, ಕೆಲ್ಸಕ್ಕೋಸ್ಕರ ಅಂತ ಹೇಳಿ ಬೆಂಗಳೂರು ಬಂದೆ. ಇಷ್ಟು ಬ್ಯಾಕ್ ಸ್ಟೋರಿ ನನಗೆ ಇವತ್ತು ಹೇಳ್ತಾರೆ ಎಲ್ರು, ನೀನು ಆಂಕರ್ ಯಾವಾಗಿಂದ ಮಾಡ್ತಿದ್ದೀರಾ? ತುಂಬ ಜನ ಆಂಕರಿಂಗ್ ಮಾಡಿ ಇಳಿದ ತಕ್ಷಣ ಕೇಳ್ತಾರೆ, ಏನು ಕೆಲಸ ಮಾಡ್ಕೊಂಡಿದ್ದೀರಾ ಅಂತ. ತುಂಬ ಬೇಜಾರಾಗುತ್ತೆ ನನಗೆ, ಏನು ಕೆಲಸ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ನಾನು ಆಂಕರ್ರೇ ಅಂತ ಅವ್ರಿಗೆ ಹೇಳೋದನ್ನು ತುಂಬ ಒಂದೊಂದ್ಸರಿ ಏನು ಹೇಳ್ತಾರೆ, ಕಷ್ಟ ಅಂತ ಅನ್ಸ್ಬಿಡುತ್ತೆ. ಅವ್ರಿಗೆ ಅರ್ಥ ಮಾಡಿಸ್ಬೇಕಲ್ಲ. ಓಕೆ ಅಂದರೆ ಅಪ್ಪನಿಗೆ ಕನ್ವಿನ್ಸ್ ಮಾಡಿ ನಮ್ಮಮ್ಮ ನಾನು ಏನು ಹೇಳ್ತೀನಿ, ನಮ್ಮಮ್ಮ ಹೇಳೋರು, ನೀನೇನೋ ದೊಡ್ಡದಾಗ ಆಗ್ತೀಯ ಮಗನೆ ಅಂತ. ಆವಾಗ ನಮ್ಗೆ ಹೊಸ ಬಟ್ಟೆ ಕಾಂಪಿಟೇಷನ್ಗೆ ಹಾಕಕ್ಕೆ ಇಲ್ದಿದ್ದಾಗ ನಾವು ಯಾರನ್ನ ತಗೊಳ್ಬೇಕಾಗ್ತದೆ. ಕಾಲೇಜ್ ಹೋಗ್ಬೇಕಾದ್ರೆಲ್ಲ ಐ ಶುಡ್ ಥ್ಯಾಂಕ್ ಅನ್ಸೂಯ ಆಂಟಿ, ನಳಿನಿ ಆಂಟಿ, ಕವಿತಾ ಆಂಟಿ, ವತ್ಸಲ ಆಂಟಿ, ಇವರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಸೀರೆ ಕಾಂಪಿಟೇಷನ್ಗೆ ಅಥವಾ ಕಾಂಪಿಟೇಷನ್ ಅನ್ನೋಕ್ಕಿಂತ ಈ ಆ್ಯಂಕರಿಂಗ್ ಮಾಡಬೇಕಾದ್ರೆ ಬೇಕಾಗ್ತಿತ್ತಲ್ಲ, ಅವರೆಲ್ಲ ಪಾಪ ಸೀರೆ ಕೊಡೋರು ನನಗೆ, ಇದು ಉಟ್ಕೊಂಡೋಗಿ ನಿಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಮೋಸ್ಟ್ ಆಫ್ ದ ಸ್ಯಾರೀಸ್ ನನ್ನ ಚಿಕ್ಕಮ್ಮ, ನಾ ಚಿಕ್ಕು ಅಂತ ಕರಿತೀನಿ, ನನ್ನ ಆಂಟಿ ಆಶಾ ಅವರು. ಆಮೇಲೆ ನನ್ನ ಹಾಸ್ಟೆಲ್ ವಾರ್ಡನ್ ಒಬ್ರಿದ್ರು, ಅರ್ಕಾವತಿ ಅಂತ ಹೇಳಿ, ಅವರು ನಾನು ಯಾವಾಗಲೂ ಹೇಳ್ತಿದ್ದೆ, ನಾನು ಹಾಸ್ಟೆಲ್ಗೆ ಹೋದ್ರೆ
ನನ್ನ ವಾರ್ಡನ್ನ ಪೆಟ್ ಆಗಿರ್ತೀನಿ, ಇಲ್ಲಾಂದ್ರೆ ಆಪೋಸಿಟ್ ಆಗಿರ್ತೀನಿ ಅಂತ ಎರಡೇ. ಆ ಮಧ್ಯದ ಸಾಲ ನಾನು ಯಾವತ್ತಿರ್ತಿರ್ಲಿಲ್ಲ. ತೀರಾ ಕ್ಲೋಸ್ ಆಗಿ ವಾರ್ಡನ್ ಜೊತೆ ಒಡನಾಟ ಇದ್ದು ನಾನು ಅವ್ರ ಮನೆಗೆಲ್ಲ ಹೋಗಿ ಬಂದು ಅವ್ರ ಫ್ಯಾಮಿಲಿ ತರ ಇರ್ತಾ ಇದ್ದೆ. ಇಲ್ಲ ಅಂದ್ರೆ ವಾರ್ಡನ್ಗೂ ನನಗೂ ಆಗ್ತಾನೆ ಹಾವು ಮುಂಗ್ಸಿ ಆಗಿರ್ತಾ ಇದ್ದೆ. ಇತ್ತ ಆ ಥರ ನನ್ನ ಜೂನಿಯರ್ ಒಬ್ಳು ನಿಸರ್ಗ ಅಂತ ರೀಸೆಂಟ್ಲಿ ಹೇಳ್ತಾ ಇದ್ಲು, ನನ್ನ ಕಸಿನ್ಸ್ ಎಲ್ಲ ಯಾರಿಗಾರು ಪರಿಚಯ ಇರೋರು ಹಾಸ್ಟೆಲ್ ಬಗ್ಗೆ ಎಲ್ಲ ಕೇಳಿದಾಗ ವಾರ್ಡನ್ಸ್ ಎಲ್ಲ ನಮ್ಮ ಬಗ್ಗೆ ಕಂಪ್ಲೇಂಟ್ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ ಒಬ್ಳಿದ್ಲು ಸ್ನೇಹ ಅಂತ. ಏನಂದ್ರೆ ಐ ಯೂಸ್ ಟು ಸೊ ನನಗೆ ಅದೊಂದು ಪಾಲಿಸಿ ಇತ್ತು. ನಾವು ಇವಾಗ ಸರ್ಕಾರದಿಂದ ಫೆಸಿಲಿಟಿ ಕೊಟ್ಟಿದ್ದಾರೆ ಅಂದಾಗ ನಾವು ಅದನ್ನು ಯುಟಿಲೈಸ್ ಮಾಡ್ಕೊತಿದ್ದೀವಿ ಅಲ್ವಾ. ಸೊ ಅದು ಯಾರ ಬ್ಯಾರಿಯರ್ಸಿಗೆ ಒಳಪಡಬಾರ್ದು ಅನ್ನೋದಿತ್ತು. ಮತ್ತು ನೀವು ಹಿಂಗೆ ಅಂತ ನಾನು ಜಡ್ಜ್ ನೀವೇನು ಈ ಥರ ಸೀರೆ ಉಟ್ಕೊಂಡಿದ್ದೀರಾ, ನೀವು ಹಿಂಗೆ ಉಡ್ಬೇಕಿತ್ತು ಅಂತ ನಾನು ನಿಮ್ಮನ್ನ ಜಡ್ಜ್ ಮಾಡಬಾರ್ದಲ್ಲ. ಸೊ ಆ ಜಡ್ಜ್ಮೆಂಟಲ್ಲಿ ಯಾರಾದರೂ ಆದಾಗ ನನಗದು ತುಂಬ ಪ್ರೊವೋಕ್ ಮಾಡೋದು. ಸೊ ಹಾಗಾಗಿ ಏನಾದರೂ ಒಂದು ಸಣ್ಣ ಪುಟ್ಟ ಆದಾಗ ನಾವು ಇಷ್ಟು ಪ್ರತಿಭಟನೆ ಮಾಡ್ತಾ ಇದ್ವಿ, ಉಗ್ರ ಹೋರಾಟ ಮಾಡೋಣ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಹಾಸ್ಟೆಲ್ ಅಂದಾಗ ಆಮೇಲೆ ಮೊಬೈಲ್ ಬಳಸೋಂಗಿರ್ಲಿಲ್ಲ, ಗೊತ್ತಲ್ಲ ಅದು. ಆ್ಯಕ್ಚುಲಿ ಮೊಬೈಲ್ ಬಳಸೋಂಗಿರ್ಲಿಲ್ಲ, ಸೀಸ್ ಮಾಡೋಕ್ಕೆಲ್ಲ ಬರೋರು. ನಾವೇನು ಬಾಯ್ ಫ್ರೆಂಡ್ಸ್ ಎಲ್ಲ ಇರಲಿಲ್ಲ, ಆದರೂ ನಾವು ಮನೆಯವ್ರ ಜೊತೆನೇ ಮಾತಾಡ್ತಾ ಇದ್ವಿ. ನನಗೊಂದು ವಿತಂಡವಾದ ಇತ್ತು. ಆ್ಯಕ್ಚುಲಿ ಬಾಯ್ ಫ್ರೆಂಡ್ಸ್ನೆಲ್ಲ ಇಟ್ಕೊಂಡು ಫೋನಲ್ಲಿ ಮಾತಾಡೋರು ಇದ್ದರು. ನಾವು ಪಾಪ ಒಂದು ಕಾರ್ನಲ್ಲಿ ನನ್ನ ಫ್ರೆಂಡ್ಸ್ ಶ್ರೇಯ ಎಲ್ಲ ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ಕೊಂಡು 100 MB ನೆಟ್ ಹಾಕ್ಸಿದ್ರೆ 2 MB ಖಾಲಿ ಆಯ್ತಾ, 1 MB ಖಾಲಿ ಆಯ್ತಾ ಅಂತ ಪದೇ ನೆಟ್ ಆನ್ ಮಾಡಿ ನೆಟ್ ಆಫ್ ಮಾಡಿ ನೋಡೋದು. ಆ ಥರದ ಕಲ್ಚರಲ್ಲಿ ಇದ್ದವ್ರಿಗೆ ನಮ್ಮನ್ನೇ ಇವ್ರು ಇಷ್ಟು ಅಪೋಸ್ ಮಾಡ್ತಾರೆ ಅನ್ನೋದಿತ್ತು. ಆಮೇಲೆ ಚೆನ್ನಾಗಿ ಊಟ ಕೊಡ್ದಿದ್ದಾಗ ಅದೇ ಸಾರು ಮಾಡಿದಾಗ ಎಲ್ಲ ಸ್ವಲ್ಪ ಪ್ರೊಟೆಸ್ಟ್ ಮಾಡೋದೆಲ್ಲ ಇತ್ತು. ನನಗೆ ತುಂಬ ಪೆಟ್ ಅಂದರೆ ಸುಧಾ ಮೇಡಮ್ ಅಂತಿದ್ರು, ಅರ್ಕಾವತಿ ಮೇಡಮ್ ಅಂತಿದ್ರು, ಅವರು ಕೋಲಾರದವರು. ಸೊ ಅವರು ಅಷ್ಟು ನನಗೆ ಹೇಳೋರು. ನನಗೆ ಅವ್ರ ಮನೆಗೆ ಹೋಗಿರ್ತಾ ಇದ್ದೆ PUC ಅಂತ ಹೇಳಿದಾಗ ಅವರು ಟಿ ವಿಲಿ ಶೋಸ್ ಬಂದಾಗ ಹೇಳೋರು, ನೋಡು ಈ ಥರ ಮಾತಾಡಬೇಕು, ಈ ಥರ ಕ್ಯಾಲಿಬರ್ ಇರಬೇಕು ಅಂತ ಹೇಳೋರು. ಅದೆಲ್ಲ ನನಗೆ ಸ್ವಲ್ಪ ಕಾಡಿದ್ದಿದೆ. ಸೊ ನಾನು ಹೇಳ್ದಾಗೆ ಹಾಸ್ಟೆಲ್ ಸ್ವಲ್ಪ ಪ್ರತಿಭಟನಾ ಇದ್ದೆ. ನನ್ನ ಜೊತೆ ಒಂದು ಬಣ ಇರೋದು ನನ್ನ ಇದು. ಆಮೇಲೆ ಏನಾದರೂ ಪ್ರಾಬ್ಲಮ್ಸ್ ಆದರೆ ದೇ ಯೂಸ್ ಟು ನನ್ನ ಹತ್ರ ಬರೋರು, ಹೇಳೋಣ ಸ್ನೇಹಂಗೆ ಅಂತ ಹೇಳೋರು. ಅವತ್ತಿಗೆ ವಾರ್ಡನ್ಸ್ ಮಾಡ್ತಿದ್ದೆ, ನಮಗೆ ಅಪೋಸ್ ತಪ್ಪಂತ ಅನ್ಸೋದು. ಪಾಪ ಅವ್ರು ನಮ್ಮ ಒಳ್ಳೇದಕ್ಕೆ ಹೇಳ್ತಿದ್ರೇನೋ. ಬಟ್ ಏನು ಗೊತ್ತಾ, ಈ ಕಡಿಮೆ ಸಣ್ಣ ಏಜ್ ಗ್ಯಾಪ್ ಅವ್ರು ಆಗಿರ್ತಾರೆ ನೋಡಿ, ಒಂದು 25-20 ಒಳಗಾಗಿರ್ತಾರಲ್ಲ, ಅವರಿಗೆ ಈ ಡಿಗ್ರಿ ಅವ್ರು ಕಂಡ್ರೆ ಅಂದರೆ ಗ್ರ್ಯಾಜುಯೇಷನ್ ಇರೋರು ಕಂಡ್ರೆ ಒಂದು ಸ್ವಲ್ಪ ವಿರೋಧಾಭಾಸ ಇರ್ತಿತ್ತೇನೋ. ಯಾಕಂದರೆ ಅದೇನೋ ದೊಡ್ಡದಾಗಿ ಅಚೀವ್ ಮಾಡಿ. ಆ್ಯಕ್ಚುಲಿ ಇದು ಈ ಕಂಪನಿಗಳಲ್ಲೂ ಆಗುತ್ತೆ. ಈಗ ಸಣ್ಣ ಪುಟ್ಟ ವಯಸ್ಸಿನಲ್ಲಿ CEOಗಳು ಅಥವಾ ಡೈರೆಕ್ಟರ್ಗಳಾಗ್ತಾರಲ್ಲ, ಅವರು ತುಂಬ ಬೇಗ ಅದನ್ನು ನೋಡಿರ್ತಾರೆ. ಬಿಕಾಸ್ ಅವ್ರಿಗೆ ಲೆಗಸಿಯಿಂದ ಬಂದಿರ್ಬೋದು, ಇಲ್ಲ ಯಾವುದೋ ಒಂದು ಪಟ್ಟನ ಅವರು ತುಂಬ ಡ್ರೀಮ್ ಮಾಡಿ ಅಲ್ಲಿ ಬಂದು ತಗೊಂಡಾಗ ನಮ್ಮದು ಒಂದು ಅಥಾರಿಟಿ ಇದೆ, ನಾವು ಒಂದು ಆ ಪವರ್ನ ಯೂಸ್ ಮಾಡೋಣ. ಯಾರ ಮೇಲನ ಯೂಸ್ ಮಾಡಬೇಕಲ್ಲ, ಬೇರೆ ಯಾರೂ ಕೇಳಲ್ಲ ಅಂತಂದರೆ ಯಾರ ಮೇಲನ ಯೂಸ್ ಮಾಡಬೇಕು ಅನ್ನೋದು ಒಂಥರ ಅದೊಂದು ಆಯಿತು. ಆಮೇಲೆ ಸೊ ಹೀಗೆ ಹಾಸ್ಟೆಲ್ಗಳಲ್ಲಿ ಈ ಥರ ಇತ್ತು. ಅದಾದಮೇಲೆ ಬೆಂಗಳೂರಿಗೆ ಬಂದಲ್ಲ, ಆ್ಯಕ್ಚುಲಿ ರಿಯಲ್ ಲೈಫ್ ಸ್ಟಾರ್ಟ್ ಆಗಿದ್ದೇ ಬೆಂಗಳೂರಿಗೆ ಬಂದಮೇಲೆ. ಅಲ್ಲಿ ತನಕ ಕಾಲೇಜು ಸ್ಕೂಲಲ್ಲಿ ನನ್ನನ್ನು ಹೀರೋಯಿನ್ ಥರ ಸೆಲೆಬ್ರೇಟ್ ಮಾಡಿದ, ನೀನು ಆ್ಯಂಕರಿಂಗ್ ಚೆನ್ನಾಗಿದೆ, ನೀನಿಷ್ಟು ನಾವಲ್ಲಿ ಕನ್ನಡನೇ ಮಾತಾಡ್ತಿದ್ದರಿಂದ ನಿಮ್ಗೆ ಯಾರು ಕನ್ನಡ ಚೆನ್ನಾಗಿದೆ ಅಂತ ಹೇಳ್ತಿರಲಿಲ್ಲ, ಕನ್ನಡನ ಶುದ್ಧವಾಗಿ ಮಾತಾಡ್ತಿದ್ದೆ ಅನ್ನೋದೊಂದಿತ್ತು. ಆಮೇಲೆ ನಾನು ಈ ಕತೆ ಕವಿತೆಗಳೆಲ್ಲ ಸ್ವಲ್ಪ ಅಲ್ಲಿ ಓದ್ಕೊಂಡಿದ್ದೆ. ನಾನು ಸಾಹಿತ್ಯದ ವಿದ್ಯಾರ್ಥಿ ಅಲ್ಲದೆ ಹೋದರೂ ಕೂಡ ನಾನು ಒಳ್ಳೆ ನನಗೆ ಬುಕ್ ಬಂಡಲ್ ಗಟ್ಟಲೆ ಬುಕ್ ಓದಿಲ್ಲ ನಾನು. ಒಂದು ಪುಸ್ತಕ ಓದಿದ್ರು ಕೂಡ ಆ ಪುಸ್ತಕದ ಒಂದು ಸಾರಾಂಶನ ಚೆನ್ನಾಗಿ ಹೇಳೋಷ್ಟು ನನಗೆ ಒಂದು ಗಿಫ್ಟ್ ಇದೆ, ಏನೋ ಒಂದು ಟ್ಯಾಲೆಂಟ್. ಸೊ ಹಾಗಾಗಿ ಬಂದೆ, ಬೆಂಗಳೂರು ಬಂದು ಕೆಲಸ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಲಸಗಳು ಅಂತ ಬರ್ತಿದೆ ನೋಡಿ, ಕೆಲಸಗಳು ಆ್ಯಕ್ಚುಲಿ ಕೆಲಸ ಹುಡ್ಕೋದಕ್ಕೆ ಪ್ರಾರಂಭ ಮಾಡಿ ತುಂಬ ಅಲದಾಟ ಇತ್ತು ಆ ದಿನಗಳಲ್ಲಿ. ಆಗ ನಮ್ಮಮ್ಮಂಗೆ ನನ್ನ ರಿಲೇಟಿವ್ಸ್ ಹೇಳ್ತಿರಂತೆ, ತೋಟ ಇದೆ ಮನೇಲಿ, ಹೆಣ್ಮಕ್ಳನ್ನ ಏನಕ್ಕೆ ಈ ಥರ ಬಿಡ್ತೀರಾ ಬೀದಿಲಿ, ಮನೇಲಿ ಇಟ್ಕೊಂಡು ನಿಮ್ಗೆ ನೋಡ್ಕೊಳಕ್ಕಾಗಲ್ವಾ ಅಂತ ನಮ್ಮಮ್ಮಂಗೆ ನನ್ನ ರಿಲೇಟಿವ್ಸ್ ಹೇಳಿದ್ದಾರೆ. ಇವತ್ತಿಗೆಲ್ಲ ಚೆನ್ನಾಗಿದ್ದಾರೆ. ಬಟ್ ಆವತ್ತಿಗೆ ಏನು ಅವಳು ತುಂಬ ದಡ್ಡಿನಪ್ಪ, ಅವಳಿಗೆ ಏನು ಕೆಲಸ ಸಿಗೋದಿಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಾಳೆ, ಟಿ ವಿ ನೋಡ್ತಾ ಕೂತ್ಕೊಂಡಿಲ್ಲ. ನಂಗೆ ಟಿ ವಿ ನೋಡೋದೇ ನನಗೆ ಒಂದು ಅಸೆಟ್ ಆಗಿತ್ತು, ಅಂದರೆ ನಾನು ಅದನ್ನ ನೋಡಿ ಕಲಿಬೇಕಲ್ಲ, ಆ ಥರ ಆಗಿತ್ತು. ಸೊ ಆವಾಗ ನಾನು ತುಂಬ ಜರ್ದಿದ್ದಾರೆ, ಅವಳಿಗೇನು ಮಾಡೋಕ್ಕಾಗೋದಿಲ್ಲ, ಅವಳಷ್ಟು ಕ್ಯಾಲಿಬರ್ ಇಲ್ಲ, ಮನೇಲಿ ಏನಕ್ಕೆ ಮಕ್ಳನ್ನ ಹೊರಗಡೆ ಬಿಡ್ತೀರಾ, ಹೆಣ್ಮಕ್ಳನ್ನ ಅದರಲ್ಲಿ ಎಸ್ಪೆಷಲಿ, ಇದೆಲ್ಲ ಸರಿ ಇಲ್ಲ ಈ ಥರ ಫೀಲ್ಡ್ ಅಂತೆಲ್ಲ ಹೇಳಿದ್ರು. ಅದಾದಮೇಲೆ ಒಂದು 3 ತಿಂಗಳು ಅಲ್ದಾಡಿದೆ. ಒಂದು 10 ನ್ಯೂಸ್ ಚಾನೆಲ್ಗಳು ಇಂಟರ್ವ್ಯೂ ಹೋದೆ, ಯಾವುದೂ ಸೆಲೆಕ್ಟ್ ಆಗಿಲ್ಲ. ಅವ್ರು ಹೇಳಿದ್ರು, ಏನು ನಿಮ್ಮದು ಎಕ್ಸ್ಪೀರಿಯನ್ಸ್ ಅಂತ ಕೇಳೋರು. ನಾನು ಆಗ ಜಸ್ಟ್ ನಾನು 19 ವರ್ಷ ಕಂಪ್ಲೀಟ್ ಆಗಿತ್ತು ಅಥವಾ 20ಕ್ಕೆ ಬಿದ್ದಿದ್ದೆ.
ಆವಾಗ ಇಲ್ಲ ನನಗೇನು ಎಕ್ಸ್ಪೀರಿಯನ್ಸ್ ಇಲ್ಲ, ಹಿಂಗೆ ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದೆ ಅಂದಾಗ ಎಕ್ಸ್ಪೀರಿಯನ್ಸ್ ಇಲ್ದಿದ್ದವ್ರಿಗೆ ಕೆಲಸ ಕೊಡಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಕಲಿಸ್ತಾ ಇದ್ರು. ಮತ್ತು ಅದೇ ನಾನು ಹೇಳ್ದಾಗೆ ತೀರಾ ಕನ್ನಡ ಮಾತಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಇಂಗ್ಲೀಷ್ ಮಿಶ್ರಿತ ಒಂದು ಇದು ಬೇಕಿತ್ತು. ತುಂಬ ಕಡೆ ಎಷ್ಟು ಕಡೆ ಆಡಿಷನ್ ಕೊಟ್ಟಿದ್ದೆ ಅಂತ ಹೇಳಿದ್ರೆ ನನ್ನ ಫೋನಲ್ಲಿ ಮೋಸ್ಟ್ಲಿ ಇವಾಗ ಡಿಲೀಟ್ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಎಲ್ಲದ್ರದ್ದು ನಂಬರ್ ಸೇವ್ ಮಾಡಿಟ್ಟಿದ್ದೆ. ಸೊ ಒನ್ ಫೈನ್ ಡೇ ನನಗೆ ಒಂದು ಕಾಲ್ ಬರುತ್ತೆ. ಕಾಲ್ ಬಂದಾಗ ನನಗೆ ಗೊತ್ತು ಯಾವ ಕಂಪ್ನಿಯಿಂದ ಬರ್ತಿದೆ, ಯಾವುದಕ್ಕೆ ಇಂಟರ್ವ್ಯೂ ಕೊಟ್ಟಿದೆ ಅಂತ ಗೊತ್ತಿದೆ ನನಗೆ. ಅವ್ರು ಹೇಳಿದ್ರು, ಈ ಥರ ನೀವು ಸೆಲೆಕ್ಟ್ ಆಗಿದ್ದೀರಾ, ನೀವು ಕ್ರೈಮ್ ರಿಪೋರ್ಟಿಂಗಿಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರು ಒಂದು ನ್ಯೂಸ್ ಚಾನಲ್ಗೆ. ಸೊ ನಾನು 2.5 ತಿಂಗಳ ಪರಿಶ್ರಮಕ್ಕೊಂದು ಕೆಲಸ ಸಿಕ್ತಲ್ಲಪ್ಪ ದೇವ್ರೆ, ಹೋಗೋಣ ಅಂತ ಹೇಳಿ ಊರಿಗೆ ಹೋಗಿ ಬಟ್ಟೆ ಎಲ್ಲ ತೊಗೊಂಬರ್ಬೇಕು ಅಂತ ಹೇಳಿ ಅಂದ್ಕೊಂಡೆ. ಆಗ ಬೆಂಗಳೂರು ಜೀವನ, ಊಟ ಸರಿಯಾಗಿ ಆಗ್ತಾ ಇರಲಿಲ್ಲ, ಅಲ್ಲಿ ಅವ್ರ ಮನೆ ಇವ್ರ ಮನೆ, ಆ ಸ್ಟ್ರೆಸ್ಸಿಂದ ನನಗೆ ಟೈಫಾಯ್ಡ್ ಅಂತ 2nd or 3rd ಸ್ಟೇಜ್ ಹೋಗ್ಬಿಟ್ಟಿತ್ತು. ನನಗೆ ಅದು ಗೊತ್ತಾಗಲಿಲ್ಲ ಆ ಟೈಮ್ಗೆ. ತಲೆನೋವು ಬರ್ತಾಯಿದೆ, ಹೊಟ್ಟೆ ನೋವು ಬರ್ತಾಯಿದೆ ಅನ್ನೋದು. ಈ ಪವರ್ ಗ್ಲಾಸ್ ಹಾಕ್ಕೊಳ್ತಾ ಎಲ್ಲ ತೊಗೊಂಡು ರಸ್ತೆ ಮೇಲೆ ಒಂದು ಅಡಿ ಜಾಸ್ತಿ ನಡ್ಕೊಂಡು ಹೋಗೋ ಥರ ಫೀಲ್ ಹಾಕ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೆ. ಕೆಲಸ ಸಿಕ್ತಲ್ಲ, ಊರಿಗೆ ಹೋಗಿ ಬಂದುಬಿಡ್ಬೇಕು ಅಂತ. ಆಮೇಲೆ ನನಗೆ ಇವಾಗಲೂ ನೆನಪಿದ್ದು, ಒಂದು 10 ಕಡೆ ತೋರಿಸಿದೆ, ಯಾರೂ ಎಂಥ ಕಾಯಿಲೆ ಅಂತಲೇ ಹೇಳ್ತಿಲ್ಲ. 11th ನಾವು ಕನ್ಸಲ್ಟ್ ಮಾಡಿದಾಗ ನನಗೆ ಬ್ಲಡ್ ಎಲ್ಲ ಚೆಕಪ್ ಮಾಡಿ ಅವ್ರು ಹೇಳಿದ್ರು, ಇಲ್ಲ ಟೈಫಾಯ್ಡ್ ತುಂಬ ಸೀವಿಯರ್ ಆಗಿದೆ.